ನಿಲ್ಲದ ಕ್ರೈಮ್ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿಜಯ್ ಭಾಸ್ಕರ್. ವೀಕ್ಷಕರೇ, ತಾವೆಲ್ಲ ಕೂಡ ಗಮನಿಸ್ತಾ ಇದ್ದೀರಿ, ಒಂದಲ್ಲ ಒಂದು ಕ್ರೈಮ್ ಕೇಸ್ಗಳು ರಾಜ್ಯದಲ್ಲಿ ಪ್ರತಿನಿತ್ಯ ಹೆಚ್ಚಾಗುತ್ತಲೇ ಇವೆ. ಒಂದು ಮೂಕ ಪ್ರಾಣಿಗಳ ರೋಧನೆಯಿಂದ ಹಿಡಿದು ಹಸು ಕಂದಮ್ಮಗಳಿಂದ ಹಿಡಿದು ವಯಸ್ಸಾದ ವಯೋವೃದ್ಧರವರೆಗೂ ಕೂಡ ಇವತ್ತು ಕ್ರೈಮ್ಗಳಲ್ಲಿ ಬಹಳ ದೊಡ್ಡ ಮಟ್ಟದ ಹಿಂಸೆಗಳು ಆಗ್ತಾ ಇದೆ. ಅದನ್ನು ತಾವೆಲ್ಲ ಕೂಡ ಗಮನಿಸ್ತಾ ಇದ್ದೀರಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಡಿಬೇಟಲ್ಲಿ ನಾವು ಮಾತನಾಡಬೇಕಾಗಿದೆ. ವಿಶೇಷವಾಗಿ ದಿ ರಾಮೇಶ್ವರಂ ಕೆಫೆ ಸ್ಫೋಟ ಪ್ರಕರಣದಿಂದ, ಹುಬ್ಬಳ್ಳಿಯಲ್ಲಿ ನೇಹಾ ಅಂಜಲಿ ಹತ್ಯೆಗಳಾದಂಥ ಪ್ರಕರಣಗಳಿಂದ, ಹಾವೇರಿಯಲ್ಲಿ ಸಾಮೂಹಿಕ ಅತ್ಯಾಚಾರಗಳಿಂದ, ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಿಂದ, ಹಾಸನದ ಅತ್ಯಾಚಾರಗಳ ವಿಚಾರದಿಂದ, ಬೆಂಗಳೂರಿನಲ್ಲಿ 6 ವರ್ಷದ ಬಾಲಕಿಯ ಮೇಲೆ ಮೃಗೀಯವಾಗಿ ಎರಗಿದ ಕಾಮ ಪಿಶಾಚಿಯಿಂದ, ಬಳ್ಳಾರಿಯಲ್ಲಿ 5 ವರ್ಷದ ಹೆಣ್ಣು ಮಗುವಿನ ಲೈಂಗಿಕ ದೌರ್ಜನ್ಯದಿಂದ, ಶಾಲಾ ಕಾಲೇಜು ಶಿಕ್ಷಕರಿಂದಲೇ ಮಕ್ಕಳ ಮೇಲೆ ಆಗ್ತಕ್ಕಂಥ ಲೈಂಗಿಕ ದೌರ್ಜನ್ಯಗಳಿಂದ, ಇನ್ನು ಗೃಹ ಸಚಿವರ ತವರಲ್ಲೇ ಒಂದು ಘಟನೆ ನಡೀತು. ಪೊಲೀಸ್ ಒಬ್ಬರ ಕರ್ಮಕಾಂಡ, ಪೊಲೀಸ್ ಠಾಣೆಯಲ್ಲೇ ಕರ್ಮಕಾಂಡ. ಇನ್ನು ಅದರ ಜೊತೆಗೆ ಹಸು ಕೆಚ್ಚಲು ಕೊಯ್ದಂಥ ಪ್ರಕರಣ, ಮತ್ತೊಂದು ಕಡೆ ಹಸುವಿನ ಬಾಲ ಕೊಯ್ದಂಥ ಪ್ರಕರಣ ನಂಜನಗೂಡಿನಲ್ಲಿ. ಇನ್ನು ಧಾರ್ಮಿಕ ಸ್ಥಳಗಳಲ್ಲಿ ಧರ್ಮ ದಂಗಲ್ ವಿಚಾರಗಳು, ಧಾರ್ಮಿಕ ಯಾತ್ರೆಗಳಲ್ಲಿ ಒಂದಷ್ಟು ರಾಜಕೀಯ ಮೇಲಾಟಗಳು, ಹಾಗೂ ಬೀದರ್ನಲ್ಲಿ ಇವತ್ತು ATM ದರೋಡೆ, ಇದೆಲ್ಲ ಒಂದು. ಅದರ ಜೊತೆಗೆ ಪ್ರಭಾವಿ ರಾಜಕಾರಣಿಗಳ ಆಪ್ತರೆ ಕೋಟಿ ಕೋಟಿ ವಂಚನೆಗಳಲ್ಲಿ ಭಾಗಿಯಾಗ್ತಾ ಇರೋದು. ಹೀಗೆ ಒಂದ ಎರಡ, ಇವತ್ತು ನಾನು ಲೀಡ್ ಕೊಡಕ್ಕೆ ಕೂತ್ಕೊಂಡ್ರೆ 1 ಅವರ್ ಸಾಕಾಗಲ್ಲ, ಅಷ್ಟರ ಮಟ್ಟಿಗೆ ಕೇಸ್ಗಳು ಇವತ್ತು ರಾಜ್ಯದಲ್ಲಿ ಕಂಡು ಬರ್ತಾ ಇವೆ. ಇವ್ಯಾವೂ ಕೂಡ ಅಂತಿಂಥ ಕೇಸ್ಗಳಲ್ಲ, ಇಡೀ ಸಮಾಜವನ್ನು ಬೆಚ್ಚಿ ಬೀಳಿಸುವಂಥ ಕೇಸ್ಗಳು. ಇಷ್ಟೆಲ್ಲ ನಡೀತಾ ಇದ್ರೂ ಕೂಡ ರಾಜಕಾರಣಿಗಳು ಏನು ಮಾಡ್ತಾ ಇದ್ದಾರೆ? ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆಯಾ ಅಥವಾ ಸತ್ತೋಗಿದೆಯಾ? ಮಾತಾಡ್ತಾ ಹೋಗೋಣ. ನನ್ನ ಜೊತೆ ಇವತ್ತಿನ ಡಿಬೇಟಲ್ಲಿ ಭಾಗಿಯಾಗಿರ್ತಾರೆ JDS ವಕ್ತಾರರು ನಾಗೇಂದ್ರ ಪ್ರಸಾದ್ ಸರ್. ಸರ್ ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೂ BJP ವಕ್ತಾರರಾಗಿರುವಂಥ ಕಾಂತಿ ಶೆಟ್ಟಿ ಮೇಡಮ್ ಅವರಿದ್ದಾರೆ. ಮೇಡಮ್ ನಮಸ್ಕಾರ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ ವಕ್ತಾರರು ಕೆಲವೇ ನಿಮಿಷಗಳಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಾರೆ, ಅವ್ರನ್ನೂ ಕೂಡ ಮಾತಾಡಿಸ್ತೀನಿ. ಈಗ ನಮ್ಮ ಜೊತೆ ನಾಗೇಂದ್ರ ಪ್ರಸಾದ್ ಸರ್ ಇದ್ದಾರೆ. ಮೊದಲನೇದಾಗಿ ಅವ್ರನ್ನೇ ಮಾತಾಡ್ಸೋಕ್ಕೆ ಇಷ್ಟಪಡ್ತೀನಿ. ನಾಗೇಂದ್ರ ಸರ್, ತಾವು ಸುದೀರ್ಘ ರಾಜಕೀಯದ ಅನುಭವ ಉಳ್ಳಂಥವರು. ಇವತ್ತು ಇಂಥ ಘಟನೆಗಳು ನಡೀತಾ ಇದೆ. ಒಬ್ಬ ವಕ್ತಾರ ಅನ್ನೋದಕ್ಕಿಂತ ಒಬ್ಬ ಕನ್ನಡಿಗನಾಗಿ ತಾವು ಇವತ್ತು ಆತಂಕದಲ್ಲಿ ಬದುಕ್ತಾ ಇದ್ದೀರೋ ಇಲ್ವೋ? ತಾವು ಇವತ್ತು ತಗೊಂಡಿರ್ತಕ್ಕಂಥ ಸಬ್ಜೆಕ್ಟು ಇವತ್ತಿನ ಒಂದು ಸಮಾಜಕ್ಕೆ ಅತಿ ಅವಶ್ಯಕತೆ ಇರತಕ್ಕಂಥದ್ದು ಅನ್ನೋದರಲ್ಲಿ ಎರಡನೇ ಮಾತಿಲ್ಲ. ಕಾರಣ ಇಷ್ಟೇ, ಮನುಷ್ಯ ತಾನು ಏನೇ ಆಗಿರಲಿ, ಎಷ್ಟೇ ಸದೃಢನಾಗಿರಲಿ, ಅದನ್ನ ಸೇಫ್ಟಿ ಇಲ್ಲ ಅಂತಂದರೆ ಬೆಳಿಗ್ಗೆ ಸಾಕಷ್ಟು ಮನೆಗಳಲ್ಲಿ ಇವತ್ತು ಹೆಣ್ಣುಮಕ್ಕಳುಗಳು ಮನೆ ಬಿಟ್ಟು ಕೆಲಸಗಳಿಗೆ ಹೋಗ್ತಾರೆ. ವಯಸ್ಸಾಗಿರ್ತಕ್ಕಂಥವರು ಏನಾದರೂ ಪರ್ಚೇಸ್ ಮಾಡೋಕ್ಕೆ ಬೀದಿಗೆ ಬರ್ತಾರೆ. ಸಣ್ಣ ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ. ಇವತ್ತು ಒಂದು 10 ವರ್ಷದ ಸಣ್ಣ ಮಗು ಮೇಲೆ ಅತ್ಯಾಚಾರ ನಡೆಯುತ್ತೆ. ಸಣ್ಣ ಮಕ್ಕಳು ಕೊಲೆ ಆಗುತ್ತೆ, ವಯೋವೃದ್ಧರ ಕೊಲೆ ಆಗ್ತದೆ. ಜನಸಾಮಾನ್ಯರು ಧೈರ್ಯವಾಗಿ ರೋಡಲ್ಲಿ ಓಡಾಡಬೇಕು ಅಂತಂದರೆ ವಾಹನಗಳಲ್ಲಿ ಓಡಾಡೋಂಥ ಸಂದರ್ಭದಲ್ಲಿ ಅವ್ರ ಮೇಲೆ ದಬ್ಬಾಳಿಕೆ ಮಾಡ್ತಕ್ಕಂಥದ್ದು, ಕಾರ್ಗಳ ಮೇಲೆ ಒದಿತಕ್ಕಂಥದ್ದು, ಇವೆಲ್ಲ ಒಂದು ಕಡೆ ನೋಡ್ಕೊಂಬರೋದಾದರೆ ಒಂದು ರೀತಿ ಹೆಣ್ಣುಮಕ್ಕಳ ಮೇಲೆ ದೌರ್ಜನ್ಯ ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚಾಗಿರ್ತಕ್ಕಂಥ ನಾವು ಕಾಣ್ತಾ ಇದ್ದೀವಿ. ಈ ಸರ್ಕಾರ ಬಂದ ನಂತರ ಸಾಕಷ್ಟು ಭರವಸೆಗಳು ಕೊಟ್ಟಿತ್ತು. ಇವತ್ತು ಸಮಾಜದಲ್ಲಿ ಕಟ್ಟಕಡೆ ಪ್ರಜೆ ತನಕ ಕೂಡ ನಾವು ಸೇಫ್ಟಿ ಕೊಡ್ತೀವಿ ನಿಮಗೆ ಅಂತಕ್ಕಂಥ ಮಾತನ್ನು ಇವರು ಹೇಳಿದರು. ಇವತ್ತು ಆ ಸೇಫ್ಟಿ ಎಲ್ಲಿದೆ ಅಂತಕ್ಕಂಥದ್ದು ನಾವೇನಾದ್ರು ಯೋಚನೆ ಮಾಡೋಕ್ಕೋದ್ರೆ, ಕೊನೆಗೆ ವಿಧಾನಸೌಧದಲ್ಲೇ ಇವರ ಒಂದು ರಾಜಕಾರಣದ ಧುರೀಣರು ಆ ಹೆಬ್ಬಾಗಿಲಿಗೆ ಕಾಲಲ್ಲಿ ಒದಿತಾರೆ ಅನ್ನೋ ಮಟ್ಟಕ್ಕೆ ಬಂದಿದ್ದಾರೆ ಅಂತಂದರೆ ಇವತ್ತು ರಾಜ್ಯದಲ್ಲಿ ಜನಸಾಮಾನ್ಯನಿಗೆ ಎಲ್ಲಿ ಸೇಫ್ಟಿ ಇದೆ ಅಂತಕ್ಕಂಥದ್ದು ಒಂದು. ಎರಡನೇದು, ಇವತ್ತಿನ ಒಂದು ವಿಚಾರವನ್ನು ನಾವು ಕಣ್ಣಾರೆ ಕಾಣ್ತಾ ಇದ್ದೀವಿ. ಒಬ್ಬ ಅಮಾಯಕ ಬಡವ ಪಾಪ, ಅವನು ATMಲ್ಲಿ ಕೆಲಸ ಮಾಡೋವಂಥ ವ್ಯಕ್ತಿ, ಹಣ ತುಂಬ್ಕೊಂಬರ್ಬೇಕಾದ್ರೆ ಅವನ್ನ ಕಣ್ಣು ಮುಂದೆನೇ ಜನಗಳು ನೋಡ್ತಾ ಇರೋಂಥ ಸಂದರ್ಭದಲ್ಲೇ ಹಾಡು ಹಗಲು ಅವನಲ್ಲೇ ಗುಂಡಿಟ್ಟು ಕೊಲೆ ಮಾಡ್ತಾರೆ. ಹಾಗಾದರೆ ರಾಜ್ಯದಲ್ಲಿ ಏನಾದರೂ ಕಾನೂನು ಸುವ್ಯವಸ್ಥೆ ಇದೆಯಾ? ಇಂಥ ಒಂದು ವಿಚಾರಗಳನ್ನ ಏನಾದರೂ ಸನ್ಮಾನ್ಯ ಗೃಹ ಮಂತ್ರಿಗಳನ್ನ ಕೇಳೋವಂಥ ಸಂದರ್ಭದಲ್ಲಿ ಉಡಾಫೆ ಹೇಳಿಕೆಗಳನ್ನ ಕೊಡ್ತಕ್ಕಂಥದ್ದು, ಅದೇನು ನನಗೆ ಗೊತ್ತೇ ಇಲ್ಲ, ಏನು ವಿಚಾರಿಸ್ತೀನಿ ನೋಡ್ತೀನಿ, ಈ ರೀತಿ ಅಂತ ಹೇಳಿಕೆಗಳು ಕೊಡ್ತಕ್ಕಂಥದ್ದು ಅವ್ರಿಗೆ ಎಷ್ಟು ಸೂಕ್ತ ಅಂತಕ್ಕಂಥದ್ದು ಮೊದಲನೇದು. ಎರಡನೇದು, ಇತ್ತೀಚಿನ ದಿನಗಳಲ್ಲಿ ಜನಸಾಮಾನ್ಯರು ಎಲ್ಲೋ ಒಂದು ರೀತಿ ಹೆದರ್ಕೊಂಡಿದ್ದಾರೆ. ಕಾರಣ ಇಷ್ಟೇನೆ, ಒಂದು ಪೊಲೀಸ್ ಸ್ಟೇಷನ್ಗೆ ಹೋದರೆ ನ್ಯಾಯ ಸಿಗೋದಿಲ್ಲ. ಎಲ್ಲಾದರೂ ಒಂದು ನ್ಯಾಯ ಕೇಳಕ್ಕೆ ಹೋಯಿತು ಅಂತಂದರೆ ಅವ್ರ ಮೇಲೆ ದಬ್ಬಾಳಿಕೆಗಳು ನಡೆಯುತ್ತೆ.
ರಾಜಕಾರಣಿಗಳ ಹತ್ರ ಹೋಯಿತು ಅಂತಂದರೆ ಯಾರೂ ಕೂಡ ಅವರು ಸೇಫ್ಟಿ ಮೆಜರ್ಸ್ ಕೊಡ್ತಕ್ಕಂಥದ್ದಿಲ್ಲ. ಮತ್ತು ಹಾಗಾದರೆ ಜನ ಏನು ಮಾಡಬೇಕು? ಇವತ್ತು ಸಣ್ಣ ಮಕ್ಕಳು, ನಿಮಗೆ ಆ ಮಕ್ಕಳು ಇನ್ನೂ 10ನೇ ವಯಸ್ಸಿನಲ್ಲೇ ಇವತ್ತು ಕರ್ಕೊಂಡೋಗಿ ಹಾಡಗಲಲ್ಲೇ ಅವ್ರ ಮೇಲೆ ದಾರುಣವಾಗಿ ಅತ್ಯಾಚಾರ ಮಾಡ್ತಕ್ಕಂಥದ್ದು. ಸಣ್ಣ ಮಕ್ಕಳಿಗೆ ಇವತ್ತು ಡ್ರಗ್ಸ್ ಮಾರ್ತಕ್ಕಂಥದ್ದು ತಾವು ನೋಡಬೇಕು. ಸಂಜೆ 7 ಗಂಟೆ ಮೇಲೆ ಬೆಂಗಳೂರು ನಗರದಲ್ಲಿ ಅನೇಕ ಕಡೆಗಳಲ್ಲಿ ಯಥೇಚ್ಛವಾಗಿ ಡ್ರಗ್ಸ್ನ ಈ ಒಂದು ದಂಧೆ ನಡೀತಾ ಇರ್ತಕ್ಕಂಥದ್ದು. ಇವತ್ತು ಯಾರು ಕೂಡ ತಡೆಯೋಕ್ಕಾಗ್ತದೆ? ಸರ್, ಬೆಂಗಳೂರಿನಲ್ಲಿ ಈ ಡ್ರಗ್ ಪೆಡ್ಲರ್ಗಳ ಅಡ್ಡ ಯಾವ್ದು ಗೊತ್ತಾ ನಿಮಗೆ? ಪ್ರಮುಖ ವಿದ್ಯಾಸಂಸ್ಥೆಗಳೇ ಡ್ರಗ್ ಪೆಡ್ಲರ್ಗಳ ಅಡ್ಡ. ಇನ್ನೂ ಒಂದು ನಿಮಗೆ ಹೇಳಬೇಕು ಅಂತಂದರೆ, ಇದರಲ್ಲಿ ಇರ್ತಕ್ಕಂಥ ಎಲ್ಲ ಒಂದು ಪೆಡ್ಲರ್ಗಳಲ್ಲಿ ಅತಿ ಹೆಚ್ಚು ಜನ ಇರ್ತಕ್ಕಂಥದ್ದು ವಿದೇಶಿಗರೇನೇನೆ. ಈ ರಾಜ್ಯದಲ್ಲಿ ಅನೇಕ ಭಾಗಗಳಿಂದ ಕೂಡ ಸಣ್ಣ ಸಣ್ಣ ವಿದ್ಯಾವಂತರ ಮಕ್ಕಳು ಇವತ್ತು ಕಾಲೇಜುಗಳಿಗೆ ಬರುವಂಥ ಸಂದರ್ಭದಲ್ಲಿ ಸಂಜೆ ಆದರೆ ಅವ್ರಿಗೆಲ್ಲ ಕೂಡ ಈ ರೀತಿ ಒಂದು ಮತ್ತಿನಲ್ಲಿ ತೇಲಾಡಿಸ್ತಕ್ಕಂಥದ್ದು. MG ರೋಡ್ಗಳಿಗೆ ಬನ್ನಿ, ಯಥೇಚ್ಛವಾಗಿ ನೀವು ಎಲ್ಲೂ ಏನು ಹುಡುಕ್ಬೇಕಾದ್ದೇನೂ ಇಲ್ಲ, ಕೇಳಿದ ಜಾಗದಲ್ಲೇ ಸಿಗೋ ಮಟ್ಟದಲ್ಲಿದೆ. ಕಾಲೇಜ್ಗಳಲ್ಲಂತೂ ಇದ್ದಿದ್ದು ಜಾಸ್ತಿ ಆಗಿದೆ. ಹಾಗಾದರೆ ರಾಜ್ಯನ ಎಲ್ಲಿ ತೊಗೊಂಡು ಹೋಗ್ತಾ ಇದ್ದಾರೆ? ಮತ್ತೊಂದು ವಿಚಾರ ಏನು ಅಂತಂದರೆ, ಕಳೆದ 10 ವರ್ಷಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ, ವಿಶೇಷವಾಗಿ ಬೆಂಗಳೂರು ನಗರದಲ್ಲಿ ಎಲ್ಲೋ ರೌಡಿಸಮ್ ಅಂತಕ್ಕಂಥದಕ್ಕೆ, ರೌಡಿಗಳು ದಬ್ಬಾಳಿಕೆ ಮಾಡ್ತಕ್ಕಂಥವ್ರು ತುಂಬ ಕಡಿಮೆ ಆಗಿದ್ದರು. ಇತ್ತೀಚೆಗೆ ಸ್ಥಳೀಯ ಕೆಲವು ಮುಖಂಡರುಗಳೇ ಇವತ್ತು ರೌಡಿಗಳನ್ನ ಮತ್ತೆ ಸಾಕುವಂಥ ಪರಿಸ್ಥಿತಿ ಬಂದಿದೆ ಬೆಂಗಳೂರಲ್ಲಿ. ಯಾಕೆ ಅಂತಂದರೆ, ಇವತ್ತು ಈ ಸರ್ಕಾರದಲ್ಲಿ ಹಣ ಇಲ್ಲ. ಯಾರಾದರೂ ಏನಾದ್ರು ಕೇಳಕ್ಕೆ ಬಂದರೆ ಅವನ ಮೇಲೆ ದಬ್ಬಾಳಿಕೆ ಮಾಡ್ತಕ್ಕಂಥದ್ದು, ಅವ್ನು ಹೊಡಿತಕ್ಕಂಥದ್ದು, ಎದುರಿಸ್ತಕ್ಕಂಥದ್ದು. ಈ ಪರಿಸ್ಥಿತಿಗಳಿಗೆ ಇವರೇ ರೌಡಿಗಳನ್ನ ಸಾಕೋ ಮಟ್ಟಕ್ಕೆ ಬೆಂಗಳೂರಲ್ಲಿ ಇನ್ನೊಂದು 6 ತಿಂಗಳು ಕಳೆದ್ರೆ ಜನಸಾಮಾನ್ಯ ಯಾರೂ ಕೂಡ ರಾತ್ರಿ 8 ಗಂಟೆ ಮೇಲೆ ನಿರ್ಭಯವಾಗಿ ತಿರುಗತಕ್ಕಂಥ ಪರಿಸ್ಥಿತಿ ಇಲ್ಲ. ಮಹಾತ್ಮ ಗಾಂಧಿ ಏನಂತ ಹೇಳಿದ್ರು, ಯಾವಾಗ ನಮಗೆ ಸ್ವತಂತ್ರ ಬರುತ್ತೆ ಅಂತಂದರೆ ಮಧ್ಯರಾತ್ರಿ ಒಂದು ಹೆಣ್ಮಗಳು ನಿರ್ಭಯವಾಗಿ ಓಡಾಡಿದಂಥ ದಿನ ನಮ್ಗೆ ಸ್ವತಂತ್ರ ಅಂತ ಹೇಳಿ. ಬೆಳಿಗ್ಗೆ 10 ಗಂಟೆಲೆ ಓಡಾಡಕ್ಕೆ ಕೈಲಾಗ್ತಾ ಇಲ್ಲ ಅಂತ ಸಾಮಾನ್ಯ ಸಂದರ್ಭದಲ್ಲೇ ಒಂದು 5 ವರ್ಷದ ಮಗು ಕೂಡ ಇವತ್ತು ಹೊರಗಡೆ ಎಲ್ಲಿ ಕಾಣಿಸಂಗಿಲ್ಲ. ಖಂಡಿತ ಅಷ್ಟು ವಿಕೃತ ಮನಸ್ಥಿತಿ ಇವತ್ತು ಸಮಾಜದಲ್ಲಿ ಉಟ್ಕೊಂಡಿದೆ. ಮತ್ತೊಂದು ವಿಚಾರ ತಮ್ಗೆ ಹೇಳಬೇಕು ಅಂತಂದ್ರೆ, ಇದಕ್ಕಿಂತ ಹೀನಾಯವಾದ ಪರಿಸ್ಥಿತಿ. ಇವತ್ತು ಪೊಲೀಸ್ ಸ್ಟೇಷನ್ಗಳಿಗೆ ಹೋದ್ರೆ ಯಾವ ಒಬ್ಬ ನಿರಪರಾಧಿ ಸರ್ ನನ್ನ ಮೇಲೆ ದಬ್ಬಾಳಿಕೆ ಆಗಿದೆ ಅಂತ ಕೇಳ್ಕೊಳ್ಳೋಂಥ ಸಂದರ್ಭದಲ್ಲಿ ನ್ಯಾಯ ಸಿಗೋದು ಕಷ್ಟ ಆಗ್ಬಿಟ್ಟಿದೆ ಇವತ್ತು. ಇನ್ನು ಎಲ್ಲದಕ್ಕಿಂತ ಮುಖ್ಯವಾಗಿ ಎಲ್ಲಿ ನೋಡಿದ್ರು ಲಂಚ ತಾಂಡವ ಆಡ್ತಾ ಇದೆ. ಯಾವೊಂದು ನೀವು ಇಲಾಖೆಗೆ ಹೋಗಿ ಲಂಚ 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 ಸಿಗಲಿಲ್ಲ ಅಂತಂದ್ರೆ ನನ್ನ ಮೇಲೆ ದಬ್ಬಾಳಿಕೆ ಮಾಡ್ತಕ್ಕಂಥದ್ದು. ಇವೆಲ್ಲದ್ರ ಜೊತೆಗೆ ಮೊನ್ನೆ ನೋಡಿದ್ರಿ, ಕಾಂಟ್ರಾಕ್ಟರ್ಗಳು ನಮ್ಗೆ ವಿಧಿ ಇಲ್ಲ, ನಾವು ಆತ್ಮಹತ್ಯೆ ಮಾಡ್ಕೋತೀವಿ, ದಯಾಮರಣ ಕೊಡಿ ಅನ್ನೋ ಮಟ್ಟಕ್ಕೆ ಹೋಗಿದ್ದಾರೆ. ಯಾಕೆಂದ್ರೆ ಅವ್ರ ಮೇಲೆ ಫೈಟ್ ಮಾಡೋಕ್ಕಾಗಲ್ಲ. ಫೈಟ್ ಮಾಡಿದ್ರೆ ದಬ್ಬಾಳಿಕೆ ತಗೊಂಡೋಗ್ಬಿಟ್ಟು ಅವ್ರ ಮೇಲೆ ಗಲಾಟೆ ಮಾಡ್ತಾರೆ. ಹಾಗಾದ್ರೆ ನಾವೇನು ಸಚಿನ್ ಆತ್ಮಹತ್ಯೆ ಮಾಡ್ಕೊಂಡಂಗೆ ಮಾಡ್ಕೊಳ್ಬೇಕು. ಖಂಡಿತ. ಮತ್ತೆ ತಾವು ನೋಡಿದ್ರಿ, ಯಾವೊಂದು ದರ್ಶನ್ ವಿಚಾರದಲ್ಲಿ ನಮ್ಮ ಕೇಸು ಯಾವ ಮಟ್ಟಕ್ಕೆ ಬಂತು ಅಂತಕ್ಕಂಥದ್ದು. ಈ ರೀತಿ ಒಬ್ಬ ಜನಸಾಮಾನ್ಯ, ಅದು ಏನು ಇನ್ನೂ ಒಂದು ದುರಂತ ಏನು ಅಂತಂದ್ರೆ, ಈ ದಬ್ಬಾಳಿಕೆಗಳು ಮಾಡುವಂಥ ಸಂದರ್ಭದಲ್ಲಿ ಅದನ್ನು ವಿಡಿಯೋ ಮಾಡಿ ಹರಿಬಿಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ, ಈ ರೀತಿ ಇದ್ದೀವಿ ಅಂತೇಳಿ. ಅದನ್ನು ಬಿಟ್ಟರೆ ಇನ್ನು ಕೆಲವು ವರ್ಗದವರು ತಲವಾರುಗಳು ಇಟ್ಕೊಂಡು ತಿರುಗ್ತಾ ಇದ್ದಾರೆ ಬೀದಿಲಿ. ಈ ಪರಿಸ್ಥಿತಿ ನಾವು ಯಾವ ಒಂದು ಸಂಸ್ಕೃತಿನ ಇವತ್ತು ಈ ಸರ್ಕಾರದಲ್ಲಿ ಜನಗಳ ಮುಂದೆ ನೋಡ್ತೀವಿ ಅಂತಕ್ಕಂಥದ್ದು ಇವತ್ತು ನಮ್ಗೆ ಆಗಿರ್ತಕ್ಕಂಥ ವಿಚಾರ. ಇದೇ ರೀತಿ ನಡ್ಕೊಂಡು ಹೋಗೋದಾದ್ರೆ ಮುಂದಿನ ದಿನಗಳಲ್ಲಿ ಜನಸಾಮಾನ್ಯರಿಗೆ ಯಾವುದೇ ಕಾರಣಕ್ಕೂ ಬೀದಿಲಿ ತಿರುಗುವಂಥ ಪರಿಸ್ಥಿತಿ ಇಲ್ಲ. ವಿಶೇಷವಾಗಿ ಹೆಣ್ಣುಮಕ್ಕಳಲ್ಲಿ ಯಾವುದೇ ಕಾರಣಕ್ಕೂ ತಾಯಂದಿರು ಇವತ್ತು ಏನಾದರೂ ಅಕ್ಕ ತಂಗಿರು ಬೀದಿಲಿ ಓಡಾಡಬೇಕು ಅಂತಂದರೆ 4 ಜನ ಸೆಕ್ಯೂರಿಟಿ ಇಟ್ಕೊಂಡು ಓಡಾಡೋ ಪರಿಸ್ಥಿತಿ ಬರ್ತಾ ಇದೆ ಅಂತಕ್ಕಂಥ ಸ್ಪಷ್ಟ. ಖಂಡಿತ ಇವತ್ತು ಸಮಾಜದಲ್ಲಿ ಮುಖ್ಯವಾಹಿನಿಗೆ ಮಹಿಳೆಯರು ಬರಬೇಕು ಅಂಥೇಳಿ ಹಲವಾರು ಕಾರ್ಯಕ್ರಮಗಳನ್ನು ಈಗ ಆಡಳಿತ ಪಕ್ಷ ಕೊಡ್ತಾ ಇದೆ. ಖಂಡಿತವಾಗ್ಲೂ ಕೂಡ ಓಕೆ. ಹಾಗೆ ಮುಖ್ಯವಾಹಿನಿಗೆ ಬರ್ತಕ್ಕಂಥ ಮಹಿಳೆಗೆ ಯಾವ ಭದ್ರತೆ ಇದೆ ಅನ್ನೋದನ್ನು ಕೂಡ ಖಾತ್ರಿಪಡಿಸಬೇಕಾದ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಈ ವಿಚಾರದಲ್ಲಿ ಮಾತಾಡ್ತಾ ಇದ್ವಿ. ಕಾಂತಿ ಶೆಟ್ಟಿ ಮೇಡಮ್ ಅವರು ಕೂಡ ಇದ್ದಾರೆ, ಅವ್ರನ್ನೂ ಮಾತಾಡಿಸ್ತೀನಿ. ಒಂದು ಸಣ್ಣ ವಿರಾಮ ತಗೊಂಡು ಆಮೇಲೆ ಮತ್ತೆ ಕಾರ್ಯಕ್ರಮ ಮುಂದುವರಿಸ್ತೇವೆ. ದಕ್ಷಿಣ ಭಾರತದಲ್ಲಿ ಕಲೀರಿ, ಹೆಚ್ಚು ಪ್ರಬುದ್ಧರಾಗಿ ಇಲ್ಲಿಂದ ಹೊರಗಡೆ ಹೋಗಿ ಅಂತ ನಾನು ಆಶಿಸ್ತೀನಿ. ರಾಜ್ ಆಕ್ಟಿಂಗ್ ಅಕಾಡೆಮಿ. ಆಕ್ಟಿಂಗ್, ಡ್ಯಾನ್ಸ್, ಫೈಟಿಂಗ್, ಡೈಲಾಗ್ ಡೆಲಿವರಿ, ನ್ಯೂಸ್ ಆಂಕರಿಂಗ್ ಮತ್ತು ರಿಪೋರ್ಟಿಂಗ್ ಟ್ರೈನಿಂಗ್. ಯಾವುದೇ ವಿಷಯ ಇದ್ರೂ ಒಂದು ಪ್ರೊಫೆಷನಲ್ ಆಗಿ ನಾವು ತಗೊಂಡು ಹೋದಾಗ ನಮಗೆ ಹೆಚ್ಚು ಧೈರ್ಯ ಸಿಗ್ತದೆ. ಹಾಗಾಗಿ ರಾಜ್ ನ್ಯೂಸ್ ಚಾನೆಲ್ ಅವರು ಏನು ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿದ್ದಾರೆ, ಅದು ತುಂಬಾನೇ ಹೆಲ್ಪ್ಫುಲ್ ಅಂತ ನಂಬಿದ್ದೀನಿ. ಹೆಚ್ಚಿನ ಸಂಖ್ಯೆಯಲ್ಲಿ ಹೆಣ್ಮಕ್ಳು ಸಹ ಬಂದು ಜಾಯಿನ್ ಆಗಲಿ ಅನ್ನೋದು ನನ್ನ ಪರ್ಸನಲ್ ಒಂದು ಆಸೆ.
ಮಿಂಚಬೇಕಾ? ನೀವು ಕಿರುತೆರೆಯಲ್ಲಿ ಸ್ಟಾರ್ ಆಗ್ಬೇಕಾ? ಹಲವಾರು ಹೊಸ ಪ್ರತಿಭೆಗಳು ಕನ್ನಡ ಚಿತ್ರರಂಗಕ್ಕೆ ಮತ್ತು ಪತ್ರಿಕಾ ರಂಗಕ್ಕೆ ಈ ಇದರಿಂದ ನಿಟ್ಟಿನಲ್ಲಿ ಬರಲಿ ಅಂತೇಳಿ ಆಶಿಸ್ತೀನಿ. ಆಲ್ ದಿ ಬೆಸ್ಟ್ ಅಂಡ್ ಕಂಗ್ರ್ಯಾಚುಲೇಷನ್ಸ್. ಪತ್ರಿಕೋದ್ಯಮದಲ್ಲಿ ಪರಿಣಿತಿ ಹೊಂದಬೇಕಾ? ವಾವ್! ಹಾಗಿದ್ರೆ ಎಲ್ಲಿದೆ ಧಮಾಕಾ ಚಾನ್ಸ್? ಅಭಿನಯ ಕಲಿತು ಸಿನಿಮಾನ ಅರ್ಥ ಮಾಡಿಕೊಂಡು ಜೊತೆಗೆ ಜರ್ನಲಿಸಮ್ನು ಕೂಡ ಕಲಿಯುವಂಥ ಅವಕಾಶ ನಿಮಗೆ ರಾಜ್ ಆ್ಯಕ್ಟಿಂಗ್ ಅಕಾಡೆಮಿಲಿ ಶುರುವಾಗ್ತಾ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ, ಹೆಚ್ಚಿನ ಆಸಕ್ತಿಲಿ ಕಲಿಯಿರಿ, ಹೆಚ್ಚು ಪ್ರಬುದ್ಧರಾಗಿ ಇಲ್ಲಿಂದ ಹೊರಗಡೆ ಹೋಗಿ ಅಂತ ನಾನು ಆಶಿಸ್ತೀನಿ. ರಾಜ್ ಆಕ್ಟಿಂಗ್ ಅಕಾಡೆಮಿ. ಆಕ್ಟಿಂಗ್, ಡ್ಯಾನ್ಸ್, ಫೈಟಿಂಗ್, ಡೈಲಾಗ್ ಡೆಲಿವರಿ, ನ್ಯೂಸ್ ಆಂಕರಿಂಗ್ ಮತ್ತು ರಿಪೋರ್ಟಿಂಗ್ ಟ್ರೈನಿಂಗ್. ಯಾವುದೇ ವಿಷಯ ಇದ್ರೂ ಒಂದು ಪ್ರೊಫೆಷನಲ್ ಆಗಿ ನಾವು ತಗೊಂಡು ಹೋದಾಗ ನಮಗೆ ಹೆಚ್ಚು ಧೈರ್ಯ ಸಿಗ್ತದೆ. ಹಾಗಾಗಿ ರಾಜ್ ನ್ಯೂಸ್ ಚಾನೆಲ್ ಅವರು ಏನು ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿದ್ದಾರೆ, ಅದು ತುಂಬಾನೇ ಹೆಲ್ಪ್ಫುಲ್ ಅಂತ ನಂಬಿದ್ದೀನಿ. ಹೆಚ್ಚಿನ ಸಂಖ್ಯೆಯಲ್ಲಿ ಹೆಣ್ಮಕ್ಳು ಸಹ ಬಂದು ಜಾಯಿನ್ ಆಗಲಿ ಅನ್ನೋದು ನನ್ನ ಪರ್ಸನಲ್ ಒಂದು ಆಸೆ. ನೀವು ಸಿಲ್ವರ್ ಸ್ಕ್ರೀನ್ ಮೇಲೆ ಮಿಂಚಬೇಕಾ? ನೀವು ಕಿರುತೆರೆಯಲ್ಲಿ ಸ್ಟಾರ್ ಆಗ್ಬೇಕಾ? ಹಲವಾರು ಹೊಸ ಪ್ರತಿಭೆಗಳು ಕನ್ನಡ ಚಿತ್ರರಂಗಕ್ಕೆ ಮತ್ತು ಪತ್ರಿಕಾ ರಂಗಕ್ಕೆ ಈ ಇದರಿಂದ ನಿಟ್ಟಿನಲ್ಲಿ ಬರಲಿ ಅಂತೇಳಿ ಆಶಿಸ್ತೀನಿ. ಆಲ್ ದಿ ಬೆಸ್ಟ್ ಅಂಡ್ ಕಂಗ್ರ್ಯಾಚುಲೇಷನ್ಸ್. ಪತ್ರಿಕೋದ್ಯಮದಲ್ಲಿ ಪರಿಣಿತಿ ಹೊಂದಬೇಕಾ? ವಾವ್! ಹಾಗಿದ್ರೆ ಎಲ್ಲಿದೆ ಧಮಾಕಾ ಚಾನ್ಸ್? ಅಭಿನಯ ಕಲಿತು ಸಿನಿಮಾನ ಅರ್ಥ ಮಾಡಿಕೊಂಡು ಜೊತೆಗೆ ಜರ್ನಲಿಸಮ್ನು ಕೂಡ ಕಲಿಯುವಂಥ ಅವಕಾಶ ನಿಮಗೆ ರಾಜ್ ಆ್ಯಕ್ಟಿಂಗ್ ಅಕಾಡೆಮಿಲಿ ಶುರುವಾಗ್ತಾ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ, ಹೆಚ್ಚಿನ ಆಸಕ್ತಿಲಿ ಕಲಿಯಿರಿ, ಹೆಚ್ಚು ಪ್ರಬುದ್ಧರಾಗಿ ಇಲ್ಲಿಂದ ಹೊರಗಡೆ ಹೋಗಿ ಅಂತ ನಾನು ಆಶಿಸ್ತೀನಿ. ರಾಜ್ ಆಕ್ಟಿಂಗ್ ಅಕಾಡೆಮಿ. ಆಕ್ಟಿಂಗ್, ಡ್ಯಾನ್ಸ್, ಫೈಟಿಂಗ್, ಡೈಲಾಗ್ ಡೆಲಿವರಿ, ನ್ಯೂಸ್ ಆಂಕರಿಂಗ್ ಮತ್ತು ರಿಪೋರ್ಟಿಂಗ್ ಟ್ರೈನಿಂಗ್. ಯಾವುದೇ ವಿಷಯ ಇದ್ರೂ ಒಂದು ಪ್ರೊಫೆಷನಲ್ ಆಗಿ ನಾವು ತಗೊಂಡು ಹೋದಾಗ ನಮಗೆ ಹೆಚ್ಚು ಧೈರ್ಯ ಸಿಗ್ತದೆ. ಹಾಗಾಗಿ ರಾಜ್ ನ್ಯೂಸ್ ಚಾನೆಲ್ ಅವರು ಏನು ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿದ್ದಾರೆ, ಅದು ತುಂಬಾನೇ ಹೆಲ್ಪ್ಫುಲ್ ಅಂತ ನಂಬಿದ್ದೀನಿ. ಹೆಚ್ಚಿನ ಸಂಖ್ಯೆಯಲ್ಲಿ ಹೆಣ್ಮಕ್ಳು ಸಹ ಬಂದು ಜಾಯಿನ್ ಆಗಲಿ ಅನ್ನೋದು ನನ್ನ ಪರ್ಸನಲ್ ಒಂದು ಆಸೆ. ನೀವು ಸಿಲ್ವರ್ ಸ್ಕ್ರೀನ್ ಮೇಲೆ ಮಿಂಚಬೇಕಾ? ನೀವು ಕಿರುತೆರೆಯಲ್ಲಿ ಸ್ಟಾರ್ ಆಗ್ಬೇಕಾ? ಹಲವಾರು ಹೊಸ ಪ್ರತಿಭೆಗಳು ಕನ್ನಡ ಚಿತ್ರರಂಗಕ್ಕೆ ಮತ್ತು ಪತ್ರಿಕಾ ರಂಗಕ್ಕೆ ಈ ಇದರಿಂದ ನಿಟ್ಟಿನಲ್ಲಿ ಬರಲಿ ಅಂತೇಳಿ ಆಶಿಸ್ತೀನಿ. ಅವರನ್ನೇ ಕೇಳಬೇಕಾಗತ್ತೆ. ಯಾರು ಗೃಹ ಸಚಿವರು ಇರ್ತಾರೋ ಅವರೇ ಇದಕ್ಕೆ ಉತ್ತರದಾಹಿಗಳಾಗಿರ್ತಾರೆ. ಹಾಗಂತ ಸರ್ಕಾರದ ಮೇಲೆ ಮಾತ್ರ ನಾವು ಇದನ್ನು ಕೈಚೆಲ್ಲಿ ಕೂತ್ಕೊಳ್ಳೋಕ್ಕಾಗೋದಿಲ್ಲ. ವಿರೋಧ ಪಕ್ಷಕ್ಕೂ ಕೂಡ ತನ್ನದೇ ಆದಂಥ ಜವಾಬ್ದಾರಿ ಇದ್ದೇ ಇರುತ್ತೆ. ಇಂಥ ಪ್ರಕರಣಗಳಾದಾಗ ಸರ್ಕಾರ ಎಚ್ಚೆತ್ತುಕೊಳ್ಳದೆ ಇದ್ದಾಗ ಸರ್ಕಾರವನ್ನು ಸರಿದಾರಿಗೆ ತೊಗೊಂಡೋಗುವಂಥ ಕೆಲಸ ಮಾಡಬೇಕಾಗತ್ತೆ. ವಿರೋಧ ಪಕ್ಷದವರು ಎಷ್ಟರ ಮಟ್ಟಿಗೆ ಈ ರೀತಿಯ ಒಂದು ಹೋರಾಟಗಳನ್ನು ಮಾಡಿ ಸರ್ಕಾರವನ್ನು ಸರಿದಾರಿಗೆ ತೆಗೆದುಕೊಂಡು ಹೋಗುವಂಥ ಕೆಲಸ ಮಾಡಿದ್ದಾರೆ ಅಂತೇಳಿ ಕಾಂತಿ ಶೆಟ್ಟಿ ಮೇಡಮ್ ಅವರು ಉತ್ತರ ಕೊಡ್ತಾರೆ ಅಂತ ನಾನು ಬಯಸ್ತೀನಿ. ಕಾನೂನು ಸುವ್ಯವಸ್ಥೆಯನ್ನು ನಿಯಂತ್ರಿಸುವಲ್ಲಿ ಈ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ. ಇದನ್ನು ನಾವು ಕಳೆದ 7-8 ತಿಂಗಳಿಂದ ಅನೇಕ ಬಾರಿ ಹೇಳ್ಕೊಂಡು ಬಂದಿದ್ದೀವಿ. ಇದೇ ಚಾನಲಲ್ಲಿ ಒಂಟಮೂರಿಯಲ್ಲಿ ಬೆಳಗಾವಿಯಲ್ಲಿ ಮಹಿಳೆ ಬೆತ್ತಲೆ ಮಾಡಿ ಏನಾಯಿತು ಆವಾಗಲೂ ನಾವು ಮಾತಾಡಿದ್ವು. ಹಾವೇರಿ ಸಾಮೂಹಿಕ ಅತ್ಯಾಚಾರ ಆದಾಗಲೂ ಮಾತಾಡಿದ್ವು. ರಾಮೇಶ್ವರ ಕೆಫೆ ಗಲಾಟೆ ಆದಾಗಲೂ ನಾವು ಮಾತಾಡಿದ್ವು. ಹುಬ್ಳಿಯಲ್ಲಿ ಗಲಭೆ ಬಂದಾಗಲೂ ನಾವು ಮಾತಾಡಿದ್ವು. ಎಷ್ಟು ಅಪ್ರಾಪ್ತ ಹೆಣ್ಣು ಮಕ್ಕಳ ಅತ್ಯಾಚಾರ ಆದಾಗಲೂ ನಾವು ಮಾತಾಡೋದು. ಬರೀ ನಾವು ಮಾತಾಡ್ತೀವಿ, ನಾವು ಕ್ರಮಕ್ಕೆ ತಗೊಳ್ತೀವಿ ಅಂತ ಹೇಳೋದು ಅಷ್ಟೇ ಬಿಟ್ಟರೆ, ಫಾರ್ ಎಕ್ಸಾಂಪಲ್ ನಮ್ಮ ಹಿರೇಮಠ ಅವರ ಪುತ್ರಿ ನೇಹಾ ಹಿರೇಮಠ ಅತ್ಯಾಚಾರ ಆದಾಗ ಫಯಾಜ್ ಅನ್ನುವ ಒಬ್ಬ ಆರೋಪಿ ಸಿಕ್ಕಾಗ್ತಾರೆ. ನಾವು ಆವಾಗಲೂ ಈ ಸರ್ಕಾರಕ್ಕೆ ಕಠಿಣ ಕ್ರಮ ತಗೊಳ್ತೀವಿ ಅಂತ ಆಶ್ವಾಸನೆ ಮಾಡಿದ್ರಿ. ಈಗ ಎಷ್ಟು ತಿಂಗಳಾಯಿತು? ಏನಾದರೂ ಆಗ್ತಾ ಇದೆಯಾ? ಈಗ ಏನಾದರೂ ಈ ಥರ ಒಂದು ಅತ್ಯಾಚಾರಗಳು ನಡೆದಾಗ ಅಲ್ಲಿ ಸೀರಿಯಸ್ ಆಗಿ ಏನಾದರೂ ಅವರು ಕ್ರಮ ಕೈಗೊಂಡಿದ್ರೆ ನೆಕ್ಸ್ಟ್ ಅತ್ಯಾಚಾರ ಮಾಡುವವರಿಗೆ ಸ್ವಲ್ಪ ಭಯ ಇರ್ತಾಯಿತ್ತು. ಈಗ ಸೀರೀಸ್ ಆಫ್ ನೀವೇ ತೆಗೆದು ನೋಡಿ, ನೀವು ಇಡೀ ಈ ನಿಮ್ಮ ಚಾನೆಲ್ನ 7 ಗಂಟೆಯಿಂದ 8 ಗಂಟೆ ಮುಗಿಯೋ ತನಕ ಕೊಟ್ಟರು ಕೂಡ ಅಷ್ಟು ಅತ್ಯಾಚಾರ ಆಗಿರೋದು, ಅಷ್ಟು ಕೊಲೆಗಳಾಗಿರೋದು, ಅಷ್ಟು ಸಾಮಾಜಿಕ ಈ ಅಧಿಕಾರದಲ್ಲಿರುವಂಥ ನಾಯಕರು ಅವರಿಗೂ ಸಾಮಾಜಿಕ ಇದು ಬೇಡವಾ, ಜವಾಬ್ದಾರಿ ಬೇಡವಾ? ಇಷ್ಟೆಲ್ಲ ನಡೀತಾ ಇದ್ದರೂ ಕೂಡ ಮೇಲಿಂದ ಮೇಲೆ ಹತ್ಯೆಗಳು ನಡೀತಾ ಇದೆ. ಹೆಣ್ಮಕ್ಕಳ ಪರಿಸ್ಥಿತಿ ಏನಾಗಬೇಕು?
ಕೊಡಗಲ್ಲಾಯಿತು, ಅಂಜಲಿ ಆಯಿತು, ಮೀನಾ ಆಯಿತು, ಆಮೇಲೆ ಏನು ನೇಹ ಆಯಿತು, ಒಂದಾ ಎರಡ ಸರ್, ಇಷ್ಟೆಲ್ಲ ಆಗ್ತಾ ಇದೆ. ಇವತ್ತು ಬೀದರಲ್ಲಿ 95 ಲಕ್ಷ ATM ಅಲ್ಲೇ ಹತ್ಯೆ ಆಗುತ್ತೆ, ಕ್ಯಾಮರಾ ಇರುತ್ತೆ. ಇದೆಲ್ಲ ಇದ್ರೂ ಇಷ್ಟೊತ್ತಾದ್ರೆ ಅವ್ರಿಗೆ ಯಾರು ಅಂತ ಹುಡುಕಕ್ಕಾಗಿಲ್ಲ. ಸರ್ಕಾರ ನಿಜವಾಗ್ಲೂ ಕಣ್ಮುಚ್ಕೊಂಡು ಕೂತ್ಕೊಂಡಿದ್ಯಾ? ನಿಜಕ್ಕೂ ಗೃಹ ಇಲಾಖೆ ಸತ್ತು ಹೋಗಿದೆಯಾ? ಹೆಣ್ಮಕ್ಳಿಗೆ ಒಂದು ಸ್ವಲ್ಪನೂ ಇಲ್ಲಿ ಮಧ್ಯರಾತ್ರಿ ಹೆಣ್ಮಕ್ಳು, ನೀವು ಹೇಳಿದ್ರಿ ಅವಾಗಲೇ ನಿಮ್ಮ ಮಾತಲ್ಲಿ ಹೇಳಿದ್ರಿ, ಯಾವ ಥರ ಇಲ್ಲಿ ಬದುಕಬೇಕು, ಇಲ್ಲಿ ಮನೆ ಬಿಟ್ಟು ಹೋದಂಥ ಹೆಣ್ಣು ಮಗಳು ನಿಜವಾಗ್ಲೂ ಜವಾಬ್ದಾರಿ ಹಾಗೆ ಬರ್ತಾಳಂತ ಯಾರಿಗಾರು ಈಗಿನ ಒಂದು ಶಾಲೆ ಕಳಿಸುವ, ಕಾಲೇಜ್ ಕಳಿಸುವ ಹೆಣ್ಮಕ್ಳಿರ್ಬೋದು, ಅವರ ಜೀವವನ್ನ ಎದೆಯಲ್ಲಿ ಕೈ ಇಟ್ಕೊಂಡೇ ಅವ್ರು ಇಟ್ಕೊಂಡೇ ಕಳಿಸ್ಬೇಕು. ಮಾತಾಡ್ತಾ ಇದ್ದೀರಿ ನೀವಿನ್ನು. ಪೊಲೀಸ್ ಠಾಣೆಗೆ ಹೋಗಿ ರಕ್ಷಣೆ ಕೇಳುವಂತ ಮಹಿಳೆಯರಿಗೆ ರಕ್ಷಣೆ ಇಲ್ಲ ಅಲ್ವಾ? ಅಲ್ಲ, ಬೇರೆ ಜಾನುವಾರುಗಳಿಗೆ ಕೆಚ್ಚಲನ್ನು ಕಟ್ ಮಾಡ್ತಾರೆ, ಹೆಣ್ಮಕ್ಳ ಕತೆ ಏನಾಗಬೇಕು? 1, 2 ಆದರೆ ನಾವು ಹೇಳ್ಬೋದು ಕೂತ್ಕೊಂಡು. ನೀವಿವತ್ತು ಭಾಳ ಒಂದು ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಅಂತ ಹೇಳಿದ್ರೆ, ನಿಜವಾಗ್ಲೂ ಅದಕ್ಕೆ ಅರ್ಥ ಆದ್ರೂ ಗೊತ್ತಿದೆಯಾ ಅಂತ ನಾನು ಹೇಳ್ತಾ ಇದ್ದೀನಿ. ಕಾನೂನು ಸುವ್ಯವಸ್ಥೆ ಅಂದರೆ ಏನು ಅಂತ ಕೆಲವೊಂದು ಬಾರಿ ನಮ್ಮದೇ ರಾಜ್ಯದ ಗೃಹ ಸಚಿವರು ಉಡಾಫೆ ಉತ್ತರ ಕೊಡ್ತಾರೆ. ಇಲ್ಲ ರೀ, ಲಾಸ್ಟ್ ಟೈಮ್ ಏನಾಯಿತು, ಎಷ್ಟು ಸರಿ ಈ ಥರದ್ದು ವಿಷಯಗಳಾಯಿತು. ಗಲಭೆಗಳಾದಾಗ ಕತ್ತಿಗಳು ಹಿಡ್ಕೊಂಡು ಜಳಪಿಸ್ತಾರೆ, ಬೇರೆ ದೇಶದ ದೇಶದ್ರೋಹಿಗಳ ಧ್ವಜಗಳನ್ನು ಹಾಕ್ಕೊಂಡು ಇದು ಮಾಡಿದ್ರು ಏನೂ ಮಾಡಿಲ್ಲ, ಮಕ್ಕಳ ಮೇಲೆ ಹತ್ಯೆ ಆದರೂ ಏನೂ ಆಗಿಲ್ಲ. ಬರ್ಬರವಾಗಿ ಕಾಲೇಜ್ ಕ್ಯಾಂಪಸ್ನ ಈ HOD ಕ್ಯಾಂಪಸ್ನ ಡೋರ್ ಎದುರುಗಡೆ ಚುಚ್ಚಿ ಕೊಂದರೂ ಏನೂ ಆಗಿಲ್ಲ. ಗೊತ್ತಾಗಿದೆ ಜನರಿಗೆ ಕೆಲವೊಂದು ಏನು ಈ ಥರ ಘಾತಕ ಶಕ್ತಿಗಳು ಯಾರ್ಯಾರಿದ್ದಾರೆ, ಏನು ಮಾಡಿದರೆ ಈ ಸರ್ಕಾರ ಏನು ನಮಗೆ ಸಪೋರ್ಟ್ ಮಾಡುತ್ತೆ ಅಂತ ಇರುತ್ತೆ. ನಾನು ಇನ್ನೇನು ಹೇಳಲ್ಲ, ನೇರವಾಗಿ ನನ್ನ ಮಾನ್ಯ ಸಿದ್ದರಾಮಯ್ಯನವರಿಗೆ ಗೃಹ ಇಲಾಖೆ ಅಂತ ಸತ್ತೋಗಿದೆ. ನಿಜಕ್ಕೂ ಈ ಸರ್ಕಾರಕ್ಕೆ ಮಾತೆತ್ತಿದ್ರೆ ಮಹಿಳಾ ಸಬಲೀಕರಣ ಅಂತೀರ, ಮಾತೆತ್ತಿದ್ರೆ ನಾವೆಲ್ಲವನ್ನೂ ಮಾಡ್ತೀವಿ ಅಂತೀರ. ನೋಡಿ, ಇಲ್ಲಿ ರಾಜಕೀಯ ಪ್ರೇರಿತ ಬೇಡ, ಧರ್ಮ ಜಾತಿ ಯಾವುದೂ ಬೇಡ. ತಪ್ಪು ಮಾಡಿದಂತಹ, ಸಾಯಿಸಿದಂತಹ, ಹತ್ಯೆ ಆಗಿದಂತಹ ಇಂಥವ್ರನ್ನ ಎಷ್ಟು ಜನನ ಹಿಡಿದ್ರಿ, ಯಾವ ಥರ ನ್ಯಾಯ ಕೊಡಿಸಿದ್ರಿ? ಧರ್ಮ ಜಾತಿ ಪಕ್ಕಕ್ಕಿಡೋಣ, ಯಾರು ಬೇಡ. ಎಷ್ಟು ಜನಕ್ಕೆ ನೀವು ನ್ಯಾಯ ಒದಗಿಸ್ಕೊಟ್ರಿ? ಸೀರೀಸ್ ಹತ್ಯೆ ಆಯಿತು, ಇಷ್ಟು ಜನ ಅಸಾಮೂಹಿಕ ಅತ್ಯಾಚಾರಗಳಾಯಿತು, ಅಪ್ರಾಪ್ತ ಬಾಲಕಿ ಹತ್ಯೆ ಆಯಿತು, ಹುಬ್ಬಳ್ಳಿ ಗಲಭೆ ಆಯಿತು, ಬೆಳಗಾವಲ್ಲಿ ವಂಟಮೂರಿ ಆಯಿತು, ಇಲ್ಲಿ ಹಾಸನದಲ್ಲಿ ಆಯಿತು, ಇಲ್ಲಿ ಗೃಹ ಸಚಿವರ ನಿಮ್ಮದೇ ಏರಿಯಾದಲ್ಲಿ ಆಯಿತು, ಪೊಲೀಸ್ ಠಾಣೆಯಲ್ಲಿ ಏನೇನಾಯಿತು, ಎಲ್ಲದಕ್ಕೂ ದಯವಿಟ್ಟು ಒಂದು ಅಹವಾಲ್ ಅಂತ ನೀವು ಸ್ವೀಕರಿಸ್ತೀನಿ ಅಂತ ಹೇಳ್ತೀರಾ. ಈ ವಾಹಿನಿ ಮುಖದ ನಾನು ಕೇಳೋದಿಷ್ಟೇ, ಇದಕ್ಕೆಲ್ಲವನ್ನು ಉತ್ತರ ನೀವು ಯಾಕೆ ಕೊಡಬಾರ್ದು? ನೀವು ಇದನ್ನೆಲ್ಲ ಬಿಟ್ಬಿಟ್ಟು ಅವರನ್ನೇ ಕೂರಿಸ್ಬಿಟ್ಟು ಉತ್ತರ ಕೇಳಬೇಕು. ಓಪನ್ ಲೈನ್ ಬಿಡ್ಬೇಕು, ನೀವು ಓಪನ್ ಲೈನ್ ಫೋನ್ ಹಾಕಕ್ಕೆ ಬಿಡಬೇಕು ಜನಗಳಿಗೆ. ಜನರಿಗೆ ಉತ್ತರ ಕೊಟ್ಟರೆ ಸಾಕು. ಅವರ ಜನರಿಗೆ ಬೇಡ, ಮನಸ್ಸಾಕ್ಷಿ ಅವರದೇ ಮನೆಯಲ್ಲಿ ಏನಾದ್ರು ಈ ಥರ ಆಗಿರೋ ಸುಮ್ಮನಾಗ್ತಾ ಇದ್ರಾ? ಇಷ್ಟು ಸೀರೀಸ್ ಆಫ್ ಹತ್ಯೆಗಳು ನಡೀತಾ ಇದ್ರು ಕೂಡ ಸುಮ್ಮನಿದಾರಂತ ಹೇಳಿದ್ರೆ, ಇನ್ನು ಅವರಿಗೆ ಈ ರಾಜ್ಯದ ಜನರ ಬಗ್ಗೆ ಕಾಳಜಿ ಇದೆಯಾ? ನಿಜವಾಗ್ಲೂ ಕಾಳಜಿ ಇದ್ದರೆ ಈ ಥರ ಸುಮ್ಮನೆ ಇಡ್ತಾ ಇದ್ರ? ಇಷ್ಟು ಸೀರೀಸ್ ಆಫ್ ಹತ್ಯೆ ರಾಮೇಶ್ವರ ಕೆಫೆ ಆಯಿತು, ಅವಾಗಲೂ ಏನಂದ್ರು, ನಮ್ಮದೇ ಗೃಹ ಇಲಾಖೆಯ ಸಚಿವರು ಏನಂತ ಹೇಳಿದರು ನೋಡೋಣ, ಆವಾಗಲೂ ಸೀರಿಯಸ್ ತಗೊಂಡಿಲ್ಲ. ಪ್ರತಿಯೊಂದಕ್ಕೂ ನಾನು ಹೇಳೋದಿಷ್ಟೇ, ಈ ಸರ್ಕಾರದಲ್ಲಿ ಇರುವವರು ನಿಜವಾಗ್ಲೂ ಕಣ್ಣು ಮುಚ್ಕೊಂಡು ಕೂತಿದ್ದೀರಾ? ಅಥವಾ ನಿಮಗೆ ಅರ್ಥ ಆಗ್ತಾ ಇಲ್ವಾ? ಜನರ ಅಹವಾಲು ಅರ್ಥ ಆಗ್ತಾ ಇಲ್ಲ, ಜನರ ಕಷ್ಟ ಅರ್ಥನೇ ಆಗ್ತಾ ಇಲ್ವಾ? ಮಹಿಳೆಯರ ಕಷ್ಟ ಅರ್ಥ ಆಗ್ತಾ ಇಲ್ವಾ? ಪ್ರಾಣಿಗಳು ಈ ಥರ ಇದೆ, ಮಕ್ಕಳು ಈ ಥರ ಇದೆ, ಶಾಲಾ ಕಾಲೇಜ್ ಮಕ್ಕಳು, ಈಗಿನ ಯುವ ಪೀಳಿಗೆಯವರಂತೂ ಈ ರಾಜಕೀಯ ಅಂದರೆ ಈ ಕಡೆ ತಿರುಗಿನೇ ನೋಡಲ್ಲ ಅಂದ್ಬಿಡ್ತಾರೆ. ಆ ಪರಿಸ್ಥಿತಿ ಬಂದಿದೆ. ದಯವಿಟ್ಟು ಧರ್ಮ ಜಾತಿ ಎಲ್ಲ ಬಣ್ಣ ಬೇಡ ನಮಗೆ. ನಾವು ಹೇಳೋದಿಷ್ಟೇ, ಯಾರಿಗೆ ತೊಂದರೆ ಆಗಿರಲಿ ಅವರಿಗೆ ಕಠಿಣವಾದ ಶಿಕ್ಷೆ ಕೊಟ್ಟಿದ್ದಿದ್ರೆ ಇವತ್ತು ದಿನೇ ದಿನೇ ಈ ಪರಿಸ್ಥಿತಿ ಹೆಚ್ಚಾಗ್ತಾ ಇರಲಿಲ್ಲ. ಓಕೆ, ನಾಗೇಂದ್ರ ಪ್ರಸಾದ್ ಸರ್, ಇವತ್ತು ಓಕೆ ಘಟನೆ ಆಗಿದೆ, ಇವತ್ತು ಬೀದರಲ್ಲಿ ನಡೆದಿರೋದು ಹೇಳಿ ಅಲ್ಲ, 93 ಲಕ್ಷಕ್ಕೆ ATM ಹಾಕ್ತಾರೆ. ಯಾವುದೇ ಒಂದು ATM ಅಲ್ಲಿ ಕ್ಯಾಮೆರಾಗಳಿರುತ್ತೆ. ATM ಇರೋದು ಎಲ್ಲನೂ ಮೇನ್ ರೋಡ್ ಹೆದ್ದಾರಿಗಳೆಲ್ಲ ಇರುತ್ತೆ. ಇಷ್ಟು ಹೊತ್ತಾದ್ರೂ ಅವ್ರಿಗೆ ಯಾರು ಇನ್ನ ಗೊತ್ತಾಗಿಲ್ಲ ಅಂದ್ರೆ ನಿಜವಾಗ್ಲೂ ಅವ್ರು ಕೆಲಸ ಮಾಡ್ತಿದ್ದಾರೆ, ಕಣ್ಮುಚ್ಕೊಂಡಿದ್ದಾನೆ ಕೂತಿದ್ದಾರೆ. ಪ್ರತಿದಿನ ನಾಳೆ ಏನು ಅಂತ ಭಯ ಸ್ಟಾರ್ಟ್ ಆಗಿದೆ. ಪ್ರತಿದಿನನೂ ಏನಾದ್ರು ನಡೀತಾನೆ ಇರುತ್ತೆ, ಪ್ರತಿ ವಾರಕ್ಕೊಂದು ಈ ಥರದ್ದು ನೀವು ನಡೀತಾನೆ ಇರುತ್ತೆ ಅಂತ ಹೇಳಿದ್ರೆ ಎಷ್ಟು. ಮೊನ್ನೆ ಒಂದು ರೀಸೆಂಟಾಗಿ ಒಂದು ಪೇಪರಲ್ಲಿ ನೋಡಿದೆ, ಅಪರಾಧಗಳ ಸಂಖ್ಯೆ 40% ಹೆಚ್ಚಳ ಆಗಿದೆ ಕಳೆದ ಒಂದು 10-15 ತಿಂಗಳು. 40% ಬೇಡ, ಜನರಿಗೆ ಬ್ಯಾಂಕಲ್ಲಿ ದುಡ್ಡಿಟ್ರು ಅದರ ಬಗ್ಗೆನೂ ಭಯ ಇರುತ್ತೆ. ಯಾಕೆ ಹೇಳಿ, ಅಲ್ಲಿನೂ ಕಣ್ಣು ಹಾಕಿ ತೆಗಿತಾರೆ. ATM ಅಲ್ಲಿ ಬೇಡ,
ಜನರಿಗೆ ಜೀವದ ಹಂಗು ತೊರೆದು ಮಧ್ಯರಾತ್ರಿಯಲ್ಲಿ ಹೆಣ್ಮಕ್ಳು ಆಚೆ ಹೋಗೋ ಪರಿಸ್ಥಿತಿ ಖಂಡಿತ ಕರ್ನಾಟಕದಲ್ಲಿಲ್ಲ. ಕರ್ನಾಟಕದಲ್ಲಿ ಒಂದು ಎಲ್ಲದಕ್ಕೂ ಹೆಸರಾಗಿದ್ದಂಥ ಕರ್ನಾಟಕ ಈ ಪರಿಸ್ಥಿತಿ ಕನ್ನಡಿಗರಿಗೆ ಈ ಸರ್ಕಾರ ತರಬಾರ್ದು. ಈ ವಾಹಿನಿ ಮುಖಾಂತರ ನಾನು ಕೇಳೋದಿಷ್ಟು. ಖಂಡಿತ. ನಾಗೇಂದ್ರ ಪ್ರಸಾದ್ ಸರ್, ಇವತ್ತು ಈ ಘಟನೆಗಳು ಹಿಂಗೆ ಆಗ್ತಾ ಇದೆ, ಹಿಂಗೆ ಆಗ್ತಾ ಇರೋದನ್ನ ನಾವು ಹಿಂಗೆ ಆಗ್ತಾ ಇದೆ, ಸರ್ಕಾರ ಕಣ್ಣು ಮುಚ್ಚಿ ಕೂತಿದೆ ಅಂತ ಅಷ್ಟೇ ಹೇಳ್ತಾ ಇದ್ದೀವಿ. ಇದು ನಿಜವಾಗ್ಲೂ ಪರಿವರ್ತನೆ ರೂಪ ಪಡ್ಕೊಳ್ಬೇಕಂದ್ರೆ ಅಥವಾ ಸರ್ಕಾರದ ಕಣ್ಣು ತೆರೆಸ್ಬೇಕು ಅಂದರೆ ಪ್ರತಿಪಕ್ಷಗಳು ಏನು ಮಾಡಬೇಕು ಅಂತೀರಿ ತಮ್ಮ ಪ್ರಕಾರ? ನೋಡಿ, ಈ ರಾಜ್ಯದಲ್ಲಿ ಸರ್ಕಾರ ಬಂದ ನಂತರ ಹಂತ ಹಂತವಾಗಿ ಕೂಡ ವಿರೋಧ ಪಕ್ಷಗಳು ತನ್ನದೇ ಆದಂತಹ ಜವಾಬ್ದಾರಿಯನ್ನು ನಿಭಾಯಿಸ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ತಾವು ಕಣ್ಮುಂದೆ ಕಾಣ್ತಾ ಇದ್ದೀರಾ. ಒಂದು ರೀತಿ ಬಂಡ ಸರ್ಕಾರ ಇದು. ಈ ಸರ್ಕಾರದಲ್ಲಿ ಯಾವುದೇ ಕಾರಣಕ್ಕೂ ನೀವು ಹಗಲು ರಾತ್ರಿ ಅವ್ರ ಮೇಲೆ ನೀವು ಏನಾದರೂ ಆಪಾದನೆ ಮಾಡಿದ್ರು ಕೂಡ ನಮಗೇನು ಮಾನ್ಯ ಗೃಹ ಸಚಿವರು ಅಂದೇ ಒಂದು ಮಾತು ನೇರವಾಗಿ ಹೇಳ್ತಾರೆ, ಹೌದಾ ಆಗಿದೆಯಾ ನಾನು ನೋಡಿಲ್ಲ ವಿಚಾರಿಸ್ತೀನಿ ಅನ್ನೋ ಮಟ್ಟಕ್ಕೆ ಇವತ್ತಿದ್ದಾರೆ. ಉದಾಹರಣೆಗೆ ನಿಮ್ಗೊಂದು ಮಾತು ಹೇಳ್ತೀನಿ. ಆಗಲೇ ನಾನು ಮಾತಾಡ್ತಾ ಕೆಲವು ವಿಚಾರಗಳನ್ನು ಸ್ವಲ್ಪ ಚರ್ಚೆ ಮಾಡೋಕ್ಕಾಗಲಿಲ್ಲ. ಮೊದಲನೇದಾಗಿ ಇವತ್ತು ನಾವು ಏನಾದರೂ ಒಂದು ಕ್ರೈಮ್ ಆದರೆ ನಾವು ಪ್ರಪ್ರಥಮವಾಗಿ ಹೋಗ್ತಕ್ಕಂಥದ್ದು ಎಲ್ಲಿಗೆ? ಪೊಲೀಸ್ ಸ್ಟೇಷನ್ಗೆ. ತುಮಕೂರಲ್ಲಿ ತಾವು ನೋಡಿದ್ರಿ, ಒಂದು DYSP ಯಾವೊಂದು ಸಮಸ್ಯೆ ಹೇಳ್ಕೊಂಡ್ ಬಂದಿರ್ತಕ್ಕಂಥ ಒಂದು ಹೆಣ್ಮಗಳ ಮೇಲೆ ಅತ್ಯಾಚಾರ ಮಾಡಕ್ ಹೋಗ್ತಾರೆ ಅಂತಂದ್ರೆ ಇದಕ್ಕಿಂತ ಹೀನಾಯವಾದ ಕೃತ್ಯ ಏನಾದ್ರೂ ಇದೆಯಾ? ಇವತ್ತಿನವರೆಗೂ ಏನಾದ್ರು ಕಠಿಣವಾದ ಕ್ರಮಗಳೇನಾದ್ರು ತಗೊಂಡು ಇವತ್ತು ರಾಜ್ಯಕ್ಕೆ ಏನೋ ಸಂದೇಶ ಕೊಡಕ್ಕಾಗಲಿಲ್ಲ. ನಾವು ವಿರೋಧ ಪಕ್ಷವಾಗಿ ನಮ್ಮದೇ ಆದಂತ ಒಂದು ಗಂಭೀರವಾದಂತ ಸ್ವರೂಪದಲ್ಲಿ ನಾವು ಪ್ರೊಟೆಸ್ಟ್ ಮಾಡಿದ್ವಿ. ಇವ್ರು ಏನ್ ಮಾಡಿದ್ರು ಕೂಡ ಎಚ್ಚೆತ್ತುಕೊಳ್ಳಲ್ಲ. ಎರಡನೇದು, ನಿಮಗೆ ಸೆಂಟ್ರಲ್ ಜೈಲಲ್ಲಿ ಇತ್ತೀಚಿನ ದಿನಗಳಲ್ಲಿ ತಾವೇ ಮಾಧ್ಯಮದಲ್ಲಿ ತೋರಿಸ್ತಾ ಇದ್ದೀರಾ, ಪರಿಸ್ಥಿತಿ ಏನಾಗ್ತಾ ಇದೆ ಅಂತಕ್ಕಂಥದ್ದು ನೋಡ್ತಿದ್ದೀರಾ. ನೇರವಾಗಿ ಕೈದಿಗಳು ಕೂತ್ಕೊಂಡು ಇವತ್ತು ಯಾವೊಂದು ರಾಜ್ಯ ಸರ್ಕಾರಗಳು ಈ ರಾಜ್ಯದಲ್ಲಿ ಯಾರೇ ತಪ್ಪಿತಸ್ಥರಾಗಿರ್ತಕ್ಕಂಥ ಕೈದಿಗಳನ್ನ ತಗೊಂಡು ಶಿಕ್ಷೆ ಕೊಡುವಂಥ ಜಾಗದಲ್ಲೇ ಅವ್ರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸವಲತ್ತುಗಳು, ಅದು ಕುಡಿಯೋದಕ್ಕೆ ಎಂಡ ಆಗಿರ್ಬೋದು ಅಥವಾ ಸ್ಪೀಟು ಅಥವಾ ಗಾಂಜಾ, ಸಿಗರೇಟ್ಗಳು, ಪ್ರತಿಯೊಂದನ್ನು ಇವತ್ತು ಇವರೇ ಸಪ್ಲೈ ಮಾಡ್ತಕ್ಕಂಥ ಕೂತಿರ್ತಕ್ಕಂಥ ಅಧಿಕಾರಿಗಳು ಅನ್ನೋದಾದರೆ ಈ ರಾಜ್ಯ ಸರ್ಕಾರಕ್ಕೆ ಏನಾದರೂ ಮಾನ ಮರ್ಯಾದೆ ಇದೆಯಾ ಅಂತಕ್ಕಂಥದ್ದು ಎರಡನೇದು. ಮೂರನೇ ವಿಚಾರ, ಧರ್ಮದಂಗಲ್ ಎಷ್ಟು ಅಧ್ವಾನ ಆಗಿದೆ ಅಂತಂದರೆ ನಾಗಮಂಗಲದಲ್ಲಿ ನೋಡಿದ್ರಿ, ಅಮಾಯಕರು ಇವತ್ತು ಅದರಲ್ಲಿ ಬಲಿಯಾದರು. ಎಷ್ಟೋ ಒಂದು ಮಳಿಗೆಗಳು, ಒಂದೊತ್ತು ಊಟ ಮಾಡ್ತಕ್ಕಂಥವ್ರು, ಫುಟ್ಪಾತಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಒಂದು ದಿವಸಕ್ಕೆ ದಿನಗೂಲಿ ಮಾಡೋವಂಥವ್ರು, ಯಾರ್ಯಾರೋ ಅಮಾಯಕರು ಸತ್ತೋದ್ರು. ಹಾಗಾದರೆ ಇದಕ್ಕೆಲ್ಲ ಹೊಣೆಗಾರಿಕೆ ಯಾರು? ಹಾಗಾದರೆ ಈ ರಾಜ್ಯದಲ್ಲಿ ಕಾನೂನು ಇದೆಯಾ ಇಲ್ವಾ? ಇವತ್ತು ನಡೆದಿರ್ತಕ್ಕಂಥ ATM ಕೊಲೆಯಲ್ಲಿ ಒಬ್ಬ ಅಮಾಯಕ ಬಡವ ರೋಡಲ್ಲಿ ಬಿದ್ದಿದ್ದಾನೆ, ಕಣ್ಣು ಮುಂದೆ ಜನ ಎಲ್ಲ ನೋಡ್ತಿದ್ದಾರೆ, ಆದರೂ ಕೂಡ ಕೇಳೋರು ಯಾರು ದಿಕ್ಕಿಲ್ಲ ಅನ್ನೋದು. ಮತ್ತೊಂದು ನೋಡ್ತೀರಾ, ಇವತ್ತು ನಾವು ಯಾವ ಗೋವನ್ನ ದೈವವಾಗಿ ನಾವು ಪೂಜೆ ಮಾಡ್ತಾ ಇದ್ದೀವಿ, ಕೆಚ್ಚಲು ಕುಯ್ತಕ್ಕಂಥ ಹೀನಾಯವಾದಂಥ ಪರಿಸ್ಥಿತಿಗೆ ಬಂದಿದ್ದಾರೆ ಇವರು ಅಂತಂದರೆ ಇವ್ರ ಮನಸ್ಥಿತಿಗಳು ಎಲ್ಲಿಗೆ ಹೋಗಿದೆ ಅಂತಕ್ಕಂಥದಕ್ಕೆ ರಾಜ್ಯ ಸರ್ಕಾರಕ್ಕೆ ಪದೇ ಪದೇ ಎಚ್ಚೆತ್ಕೊಳ್ಳಿ ಅಂತ ಹೇಳಿದ್ರೆ ಅವ್ರೇನು ಹೇಳ್ತಾರೆ, ಸರಿ ಆಯಿತು ನಿಮಗೆ ಒಂದು 3 ಹಸುಗಳು ಕೊಡಿಸ್ತೀವಿ ಅನ್ನೋ ಒಂದು ಮಟ್ಟಕ್ಕೆ ಬಂದಿದ್ದಾರೆ ಅಂತಂದರೆ ನಾವು ಇವ್ರಿಗೆ ಯಾವ ರೀತಿಯಲ್ಲಿ ಆದಂಥ ಒಂದು ಬುದ್ಧಿವಾದ ಹೇಳೋಕ್ಕಾಗ್ತದೆ? ಒಂದು ರೀತಿ ಜನ ಇವತ್ತು ಕಾಯ್ಕೊಂಡು ಕುಂತಿದ್ದಾರೆ, ಯಾವಾಗ ಈ ಸರ್ಕಾರ ನಾವು ಈ ರಾಜ್ಯವನ್ನು ಬಿಟ್ಟು ಕೆಳಗೆ ಬರುತ್ತೆ ಅಂತಕ್ಕಂಥದ್ದಕ್ಕೆ ಕಾಯ್ಕೊಂಡು ಕೂತಿದ್ದಾರೆ ಅನ್ನೋದು. ಮತ್ತೊಂದು, ಬೆಳಗಾವಿಯಲ್ಲಿ ನಾನು ಹೇಳಿದೆ, ಯಾಕೆ ನಿಮ್ಗೆ ಆ ಮಾತನ್ನು ಮತ್ತೆ ಎರಡನೇ ಸತಿ ಹೇಳ್ತಾ ಇದ್ದೀನಿ ಅಂತಂದರೆ, ಯಾವ ಸಂವಿಧಾನವನ್ನು ನಾವು ಒಂದು ಭಗವದ್ಗೀತೆ ಥರ ಪೂಜೆ ಮಾಡ್ತೀವೋ ಅಂಥ ಸಂವಿಧಾನ ಇರ್ತಕ್ಕಂಥ ಯಾವೊಂದು ವಿಧಾನಸೌಧ ಒಳಗಡೆ ಆ ಬಾಗಿಲನ್ನೇ ಆಡಳಿತ ವರ್ಗದ ಒಂದು ರಾಜಕಾರಣಿಗಳ ಕಾಲಲ್ಲಿ ಒದಿತಾರೆ ಅಂತಂದರೆ ಹಾಗಾದರೆ ನಿಮಗೆ ಎಲ್ಲಾದರೂ ಈ ರಾಜ್ಯದಲ್ಲಿ ಗೌರವ ಏನಾದರೂ ಇದೆಯಾ? ಹೋಗ್ಲಿ, ಸಾರ್ವಜನಿಕರು ನಿಮ್ಮಿಂದ ಏನನ್ನ ಕಲಿತಾ ಇದ್ದಾರೆ ಅಂತಕ್ಕಂಥ ಕಿಂಚಿತ್ ಜ್ಞಾನ ಕೂಡ ನಿಮಗಿಲ್ಲ ಅಂತಂದ್ರೆ. ಮತ್ತೊಂದು, ರಾಜಕಾರಣಿಗಳ ಮೇಲೆ ಇವತ್ತು ಹಲ್ಲೆ ಮಾಡಕ್ ಬರ್ತಾರೆ, ಅವ್ರನ್ನೇನಾದ್ರೂ ಕೇಳಕ್ ಹೋಗ್ತಾರೆ, ಆಡಳಿತ ಪಕ್ಷದವರೇನೆ ಓಪನ್ ಆಗಿ ಹೇಳ್ತಾರೆ, ಹೌದಾ ಆಗಿದೆಯಾ ನೋಡೋಣ ಬಿಟ್ಬಿಡೋಣ. ಹಾಗಾದ್ರೆ ಮಾನ್ಯ ಗೃಹ ಮಂತ್ರಿಗಳೇ ಪದೇ ಪದೇ ಹೇಳ್ತಾ ಇದ್ದೀವಿ, ನಿಮ್ಗಳ ಕೈಯಲ್ಲಿ ಆಗಲ್ಲ ಅಂತಂದ್ರೆ ಇವತ್ತೇ ಬಿಟ್ಟು ನೀವು ಇಳಿದ್ಬಿಟ್ಟು ಹೋಗಿ, ಬೇರೆಯವ್ರು ಬೇಕಾದ್ರೂ ಬರ್ತಾರೆ ನಿಮ್ಮ ಜಾಗಕ್ಕೆ. ಸಾರ್ವಜನಿಕರಿಗೆ ನೀವು ಒಂದು ಸೆಕ್ಯೂರಿಟಿ ಕೊಡಕ್ ಆಗ್ಲಿಲ್ಲ ಅನ್ನೋಂಥ ನಿಮ್ಮ ಕೈಯಲ್ಲಿ ಆಗಲ್ಲ ಅನ್ನೋದು ಏನಾದ್ರೂ ಆಗೋದಾದ್ರೆ ಯಾಕೆ ನೀವು ಅಧಿಕಾರ ಚಲಾಯಿಸ್ತಾ ಇದ್ದೀರಾ? ಅಧಿಕಾರಕ್ಕೆ ಯಾಕೆ ಕಂಡುಕೊಂಡಿದ್ದೀರಾ ಅಂತಕ್ಕಂಥ ಮಾತನ್ನ ಕೇಳಕ್ಕೆ ನಾನು ಇಚ್ಛೆ ಪಡ್ತೀನಿ ಅಂತಕ್ಕಂಥದ್ದು ಸ್ಪಷ್ಟ. ಮತ್ತೆ ತಾವು ಕೇಳಿರ್ತಕ್ಕಂಥ ಪ್ರಶ್ನೆ ಒಂದಿದೆ, ವಿರೋಧ ಪಕ್ಷಗಳು ಏನ್ ಮಾಡ್ತಾ ಇದೆ ಅಂತ ತಾವು ಪದೇ ಪದೇ ಕೇಳ್ತಾ ದಿನನಿತ್ಯವಾಗಿ ನಾವು ಯಾವ ಪ್ರಕರಣಗಳ ನಡೆದಂತಹ ಸಂದರ್ಭದಲ್ಲೂ ಕೂಡ ಪ್ರೊಟೆಸ್ಟ್ಗಳನ್ನ ಯಾರು ಪ್ರೊಟೆಸ್ಟ್ ಮಾಡಕ್ ಹೋಗ್ತಾರೋ ಅವ್ರ ಮೇಲ್ಗಡೆ ಕೇಸ್ ಹಾಕ್ಬಿಟ್ಟು ಅವ್ರನ್ನ ತಗೊಂಡು ಒಳಗಾಕುವಂತ ಪರಿಸ್ಥಿತಿ ಬಂದಿದೆ ಅಂತಂದ್ರೆ ನೀವು ಇದಕ್ಕಿಂತ ಹೀನಾಯವಂತ ಪರಿಸ್ಥಿತಿ ರಾಜ್ಯದಲ್ಲಿ ಏನಿದೆ? ಹಾಗಾದ್ರೆ ಯಾರು ಒಂದು ನ್ಯಾಯ ಕೇಳಬಾರ್ದು. ಹಾಗಾದ್ರೆ ವಿರೋಧ ಪಕ್ಷದವರು ಇವ್ರ ಆಡಳಿತ ಪಕ್ಷದಲ್ಲಿ ಏನೇ ನಡೀಲಿ, ದಬ್ಬಾಳಿಕೆ ಸರ್ಕಾರ ನಮ್ದು, ನೀವು ಯಾರು ಏನು ಮಾಡಿಕೊಡುದು ಮಾತಾಡಿದ್ರೆ ನಿಮ್ಮನ್ನು ಜೈಲಿಗೆ ತಗೊಂಡೋಗಿ ಹಾಕ್ತೀವಿ ಅಂತಂದ್ರೆ ಬ್ರಿಟಿಷರಿಗಿಂತ ಕ್ರೂರವಾಗಿ ನಡ್ಕೊಂತಾ ಇರ್ತಕ್ಕಂಥದ್ದನ್ನ
ಜನಸಾಮಾನ್ಯರು ಸ್ಪಷ್ಟವಾಗಿ ಗಮನಿಸ್ತಾ ಇದ್ದಾರೆ. ಆದಷ್ಟು ಬೇಗ ಅವರು ತಕ್ಕಂಥ ಪಾಠವನ್ನು ಕಳಿಸ್ತಾರೆ ಅಂತಕ್ಕಂಥದ್ದು ಸ್ಪಷ್ಟ. ಎಸ್, ನಾಗೇಂದ್ರ ಪ್ರಸಾದ್ ಸರ್ ಮಾತಾಡ್ತಾ ಹೋಗ್ತೀನಿ. ಒಂದು ಚಿಕ್ಕ ವಿರಾಮ ಇದೆ. ಬಟ್ ಯಾಕೆ ಪದೇ ಪದೇ ವಿರೋಧ ಪಕ್ಷಗಳ ಸ್ಥಾನ ಇಲ್ಲಿ, ವಿರೋಧ ಪಕ್ಷಗಳ ಒಂದು ಹೋರಾಟ ಹೇಗಿದೆ, ವಿರೋಧ ಪಕ್ಷಗಳು ಯಾವ ರೀತಿಯಾಗಿ ಸರ್ಕಾರವನ್ನು ಸರಿದಾರಿಗೆ ತರುವಂಥ ಪ್ರಯತ್ನ ಮಾಡ್ತಾ ಇದ್ದಾವೆ ಅನ್ನೋದನ್ನು ನಾನು ಪ್ರತಿ ಬಾರಿ ಯಾಕೆ ಉಲ್ಲೇಖಿಸ್ತಾ ಇದ್ದೀನಿ ಅಂತಂದರೆ, ಇಷ್ಟೂ ಪ್ರಕರಣಗಳ ಪೈಕಿ ಯಾವುದಾದ್ರೂ ಒಂದು ಪ್ರಕರಣಕ್ಕೆ ಸರ್ಕಾರದಿಂದ ವಿರೋಧ ಪಕ್ಷಗಳಿಗೆ ವಿರೋಧ ಪಕ್ಷದ ಸ್ಥಾನದಲ್ಲಿ ನಿಂತು ನ್ಯಾಯ ಕೊಡಿಸುವಂಥ ಒಂದು ಹೋರಾಟ ಆಯ್ತಾ ಅನ್ನುವಂಥದ್ದು ಒಂದು ಪ್ರಶ್ನೆ. ಯಾವುದಾದ್ರು ಒಂದು ಕೇಸಿಗೆ ಕೊಡ್ಸೋಕ್ಕಾಗಿಲ್ಲ, ಹಾಗಾದರೆ ಆ ಸಂದರ್ಭಕ್ಕಷ್ಟೇ ನೀವು ಹೋರಾಟ ಮಾಡ್ತಾ ಇದ್ದೀರಿ. ಯಾವಾಗ ಘಟನೆ ಆಗುತ್ತೆ, ಘಟನೆ ಸಂದರ್ಭದಲ್ಲಿ ನೀವು ಹೋರಾಟ ಮಾಡ್ತೀರಿ, ಸತ್ಯಶೋಧನೆ ಸಮಿತಿ ಹೋಗಿ ಭೇಟಿ ಕೊಡುತ್ತೆ, ಸಮಿತಿ ಕಳಿಸಿ ಸತ್ಯಶೋಧನೆ ಮಾಡ್ತೀರಿ, ನಿಮ್ಮ ಕೈಲಾದ ಪರಿಹಾರ ನೀವು ಕೊಡ್ತೀರಿ, ಸಾಂತ್ವನ ಹೇಳ್ತೀರಿ, ವಾಪಸ್ ಬರ್ತೀರಿ. ಕಾನೂನು ಹೋರಾಟಕ್ಕೆ ನೀವು ಯಾವ ರೀತಿ ಸಾಥನ್ನು ಕೊಟ್ಟಿದ್ದೀರಿ, ಯಾವುದಾದ್ರೂ ಒಂದಕ್ಕಾದರೂ ನ್ಯಾಯ ಸಿಕ್ಕಿದೆಯಾ ಅನ್ನುವಂಥ ವಿಚಾರ ನನಗೆ ಹೊರಗೆ ಬರಲಿ ಅಂತ ನಾನು ಪದೇ ಪದೇ ಹೇಳ್ತಾ ಇದ್ದೆ. ಸೊ ಹಾಗಾಗಿ ಆ ವಿಚಾರವನ್ನು ಮತ್ತೆ ನಾವು ಡಿಬೇಟಲ್ಲಿ ಕಂಟಿನ್ಯೂ ಮಾಡೋಣ ಚಿಕ್ಕದೊಂದು ವಿರಾಮದ ಬಳಿಕ. ನೀವು ಸಿಲ್ವರ್ ಸ್ಕ್ರೀನ್ ಮೇಲೆ ಮಿಂಚಬೇಕಾ? ನೀವು ಕಿರುತೆರೆಯಲ್ಲಿ ಸ್ಟಾರ್ ಆಗ್ಬೇಕಾ? ಹಲವಾರು ಹೊಸ ಪ್ರತಿಭೆಗಳು ಕನ್ನಡ ಚಿತ್ರರಂಗಕ್ಕೆ ಮತ್ತು ಪತ್ರಿಕಾ ರಂಗಕ್ಕೆ ಈ ಇದರಿಂದ ನಿಟ್ಟಿನಲ್ಲಿ ಬರಲಿ ಅಂತೇಳಿ ಆಶಿಸ್ತೀನಿ. ಆಲ್ ದಿ ಬೆಸ್ಟ್ ಅಂಡ್ ಕಂಗ್ರ್ಯಾಚುಲೇಷನ್ಸ್. ಪತ್ರಿಕೋದ್ಯಮದಲ್ಲಿ ಪರಿಣಿತಿ ಹೊಂದಬೇಕಾ? ವಾವ್, ಹಾಗಿದ್ರೆ ಎಲ್ಲಿದೆ ಧಮಾಕಾ ಚಾಟ್ಸ್? ಅಭಿನಯ ಕಲಿತು ಸಿನಿಮಾನ ಅರ್ಥ ಮಾಡಿಕೊಂಡು ಜೊತೆಗೆ ಜರ್ನಲಿಸಮ್ನು ಕೂಡ ಕಲಿಯುವಂಥ ಅವಕಾಶ ನಿಮಗೆ ರಾಜ್ ಆ್ಯಕ್ಟಿಂಗ್ ಅಕಾಡೆಮಿಲಿ ಶುರುವಾಗ್ತಾ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ, ಹೆಚ್ಚಿನ ಆಸಕ್ತಿಲಿ ಕಲಿಯಿರಿ, ಹೆಚ್ಚು ಪ್ರಬುದ್ಧರಾಗಿ ಇಲ್ಲಿಂದ ಹೊರಗಡೆ ಹೋಗಿ ಅಂತ ನಾನು ಆಶಿಸ್ತೀನಿ. ರಾಜ್ ಆಕ್ಟಿಂಗ್ ಅಕಾಡೆಮಿ. ಆಕ್ಟಿಂಗ್, ಡ್ಯಾನ್ಸ್, ಫೈಟಿಂಗ್, ಡೈಲಾಗ್ ಡೆಲಿವರಿ, ನ್ಯೂಸ್ ಆಂಕರಿಂಗ್ ಮತ್ತು ರಿಪೋರ್ಟಿಂಗ್ ಟ್ರೈನಿಂಗ್. ಯಾವುದೇ ವಿಷಯ ಇದ್ರೂ ಒಂದು ಪ್ರೊಫೆಷನಲ್ ಆಗಿ ನಾವು ತಗೊಂಡು ಹೋದಾಗ ನಮಗೆ ಹೆಚ್ಚು ಧೈರ್ಯ ಸಿಗ್ತದೆ. ಹಾಗಾಗಿ ರಾಜ್ ನ್ಯೂಸ್ ಚಾನೆಲ್ ಅವರು ಏನು ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿದ್ದಾರೆ, ಅದು ತುಂಬಾನೇ ಹೆಲ್ಪ್ಫುಲ್ ಅಂತ ನಂಬಿದ್ದೀನಿ. ಹೆಚ್ಚಿನ ಸಂಖ್ಯೆಯಲ್ಲಿ ಹೆಣ್ಮಕ್ಳು ಸಹ ಬಂದು ಜಾಯಿನ್ ಆಗಲಿ ಅನ್ನೋದು ನನ್ನ ಪರ್ಸನಲ್ ಒಂದು ಆಸೆ. ನೀವು ಸಿಲ್ವರ್ ಸ್ಕ್ರೀನ್ ಮೇಲೆ ಮಿಂಚಬೇಕಾ? ನೀವು ಕಿರುತೆರೆಯಲ್ಲಿ ಸ್ಟಾರ್ ಆಗ್ಬೇಕಾ? ಹಲವಾರು ಹೊಸ ಪ್ರತಿಭೆಗಳು ಕನ್ನಡ ಚಿತ್ರರಂಗಕ್ಕೆ ಮತ್ತು ಪತ್ರಿಕಾ ರಂಗಕ್ಕೆ ಈ ಇದರಿಂದ ನಿಟ್ಟಿನಲ್ಲಿ ಬರಲಿ ಅಂತೇಳಿ ಆಶಿಸ್ತೀನಿ. ಆಲ್ ದಿ ಬೆಸ್ಟ್ ಅಂಡ್ ಕಂಗ್ರ್ಯಾಚುಲೇಷನ್ಸ್. ಪತ್ರಿಕೋದ್ಯಮದಲ್ಲಿ ಪರಿಣಿತಿ ಹೊಂದಬೇಕಾ? ವಾವ್, ಹಾಗಿದ್ರೆ ಎಲ್ಲಿದೆ ಧಮಾಕಾ ಚಾಟ್ಸ್? ಅಭಿನಯ ಕಲಿತು ಸಿನಿಮಾನ ಅರ್ಥ ಮಾಡಿಕೊಂಡು ಜೊತೆಗೆ ಜರ್ನಲಿಸಮ್ನು ಕೂಡ ಕಲಿಯುವಂಥ ಅವಕಾಶ ನಿಮಗೆ ರಾಜ್ ಆ್ಯಕ್ಟಿಂಗ್ ಅಕಾಡೆಮಿಲಿ ಶುರುವಾಗ್ತಾ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ, ಹೆಚ್ಚಿನ ಆಸಕ್ತಿಲಿ ಕಲಿಯಿರಿ, ಹೆಚ್ಚು ಪ್ರಬುದ್ಧರಾಗಿ ಇಲ್ಲಿಂದ ಹೊರಗಡೆ ಹೋಗಿ ಅಂತ ನಾನು ಆಶಿಸ್ತೀನಿ. ರಾಜ್ ಆಕ್ಟಿಂಗ್ ಅಕಾಡೆಮಿ. ಆಕ್ಟಿಂಗ್, ಡ್ಯಾನ್ಸ್, ಫೈಟಿಂಗ್, ಡೈಲಾಗ್ ಡೆಲಿವರಿ, ನ್ಯೂಸ್ ಆಂಕರಿಂಗ್ ಮತ್ತು ರಿಪೋರ್ಟಿಂಗ್ ಟ್ರೈನಿಂಗ್. ಯಾವುದೇ ವಿಷಯ ಇದ್ರೂ ಒಂದು ಪ್ರೊಫೆಷನಲ್ ಆಗಿ ನಾವು ತಗೊಂಡು ಹೋದಾಗ ನಮಗೆ ಹೆಚ್ಚು ಧೈರ್ಯ ಸಿಗ್ತದೆ. ಹಾಗಾಗಿ ರಾಜ್ ನ್ಯೂಸ್ ಚಾನೆಲ್ ಅವರು ಏನು ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿದ್ದಾರೆ, ಅದು ತುಂಬಾನೇ ಹೆಲ್ಪ್ಫುಲ್ ಅಂತ ನಂಬಿದ್ದೀನಿ. ಹೆಚ್ಚಿನ ಸಂಖ್ಯೆಯಲ್ಲಿ ಹೆಣ್ಮಕ್ಳು ಸಹ ಬಂದು ಜಾಯಿನ್ ಆಗಲಿ ಅನ್ನೋದು ನನ್ನ ಪರ್ಸನಲ್ ಒಂದು ಆಸೆ. ನೀವು ಸಿಲ್ವರ್ ಸ್ಕ್ರೀನ್ ಮೇಲೆ ಮಿಂಚಬೇಕಾ? ನೀವು ಕಿರುತೆರೆಯಲ್ಲಿ ಸ್ಟಾರ್ ಆಗ್ಬೇಕಾ? ಹಲವಾರು ಹೊಸ ಪ್ರತಿಭೆಗಳು ಕನ್ನಡ ಚಿತ್ರರಂಗಕ್ಕೆ ಮತ್ತು ಪತ್ರಿಕಾ ರಂಗಕ್ಕೆ ಈ ಇದರಿಂದ ನಿಟ್ಟಿನಲ್ಲಿ ಬರಲಿ ಅಂತೇಳಿ ಆಶಿಸ್ತೀನಿ. ಆಲ್ ದಿ ಬೆಸ್ಟ್ ಅಂಡ್ ಕಂಗ್ರ್ಯಾಚುಲೇಷನ್ಸ್. ಪತ್ರಿಕೋದ್ಯಮದಲ್ಲಿ ಪರಿಣಿತಿ ಹೊಂದಬೇಕಾ? ವಾವ್, ಹಾಗಿದ್ರೆ ಎಲ್ಲಿದೆ ಧಮಾಕಾ ಚಾಟ್ಸ್? ಅಭಿನಯ ಕಲಿತು ಸಿನಿಮಾನ ಅರ್ಥ ಮಾಡಿಕೊಂಡು ಜೊತೆಗೆ ಜರ್ನಲಿಸಮ್ನು ಕೂಡ ಕಲಿಯುವಂಥ ಅವಕಾಶ ನಿಮಗೆ ರಾಜ್ ಆ್ಯಕ್ಟಿಂಗ್ ಅಕಾಡೆಮಿಲಿ ಶುರುವಾಗ್ತಾ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ, ಹೆಚ್ಚಿನ ಆಸಕ್ತಿಲಿ ಕಲಿಯಿರಿ, ಹೆಚ್ಚು ಪ್ರಬುದ್ಧರಾಗಿ ಇಲ್ಲಿಂದ ಹೊರಗಡೆ ಹೋಗಿ ಅಂತ ನಾನು ಆಶಿಸ್ತೀನಿ. ರಾಜ್ ಆಕ್ಟಿಂಗ್ ಅಕಾಡೆಮಿ. ಆಕ್ಟಿಂಗ್, ಡ್ಯಾನ್ಸ್, ಫೈಟಿಂಗ್, ಡೈಲಾಗ್ ಡೆಲಿವರಿ, ನ್ಯೂಸ್ ಆಂಕರಿಂಗ್ ಮತ್ತು ರಿಪೋರ್ಟಿಂಗ್ ಟ್ರೈನಿಂಗ್. ಯಾವುದೇ ವಿಷಯ ಇದ್ರೂ ಒಂದು ಪ್ರೊಫೆಷನಲ್ ಆಗಿ ನಾವು ತಗೊಂಡು ಹೋದಾಗ ನಮಗೆ ಹೆಚ್ಚು ಧೈರ್ಯ ಸಿಗ್ತದೆ. ಹಾಗಾಗಿ ರಾಜ್ ನ್ಯೂಸ್ ಚಾನೆಲ್ ಅವರು ಏನು ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿದ್ದಾರೆ, ಅದು ತುಂಬಾನೇ ಹೆಲ್ಪ್ಫುಲ್ ಅಂತ ನಂಬಿದ್ದೀನಿ. ಹೆಚ್ಚಿನ ಸಂಖ್ಯೆಯಲ್ಲಿ ಹೆಣ್ಮಕ್ಳು ಸಹ ಬಂದು ಜಾಯಿನ್ ಆಗಲಿ ಅನ್ನೋದು ನನ್ನ
ಪರ್ಸ್ನಲ್ ಒಂದು ಆಸೆ. ನೀವು ಸಿಲ್ವರ್ ಸ್ಕ್ರೀನ್ ಮೇಲೆ ಮಿಂಚಬೇಕಾ? ನೀವು ಕಿರುತೆರೆಯಲ್ಲಿ ಸ್ಟಾರ್ ಆಗ್ಬೇಕಾ? ಹಲವಾರು ಹೊಸ ಪ್ರತಿಭೆಗಳು ಕನ್ನಡ ಚಿತ್ರರಂಗಕ್ಕೆ ಮತ್ತು ಪತ್ರಿಕಾ ರಂಗಕ್ಕೆ ಈ ಇದರಿಂದ ನಿಟ್ಟಿನಲ್ಲಿ ಬರಲಿ ಅಂತೇಳಿ ಆಶಿಸ್ತೀನಿ. ಆಲ್ ದಿ ಬೆಸ್ಟ್ ಅಂಡ್ ಕಂಗ್ರ್ಯಾಚುಲೇಷನ್ಸ್. ಪತ್ರಿಕೋದ್ಯಮದಲ್ಲಿ ಪರಿಣಿತಿ ಹೊಂದಬೇಕಾ? ವಾವ್, ಹಾಗಿದ್ರೆ ಎಲ್ಲಿದೆ ಧಮಾಕಾ ಚಾನ್ಸ್? ಅಭಿನಯ ಕಲಿತು ಸಿನಿಮಾನ ಅರ್ಥ ಮಾಡಿಕೊಂಡು ಜೊತೆಗೆ ಜರ್ನಲಿಸಮ್ನು ಕೂಡ ಕಲಿಯುವಂಥ ಅವಕಾಶ ನಿಮಗೆ ರಾಜ್ ಆ್ಯಕ್ಟಿಂಗ್ ಅಕಾಡೆಮಿಲಿ ಶುರುವಾಗ್ತಾ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ, ಹೆಚ್ಚಿನ ಆಸಕ್ತಿಲಿ ಕಲಿಯಿರಿ, ಹೆಚ್ಚು ಪ್ರಬುದ್ಧರಾಗಿ ಇಲ್ಲಿಂದ ಹೊರಗಡೆ ಹೋಗಿ ಅಂತ ನಾನು ಆಶಿಸ್ತೀನಿ. ರಾಜ್ ಆಕ್ಟಿಂಗ್ ಅಕಾಡೆಮಿ. ಆಕ್ಟಿಂಗ್, ಡ್ಯಾನ್ಸ್, ಫೈಟಿಂಗ್, ಡೈಲಾಗ್ ಡೆಲಿವರಿ, ನ್ಯೂಸ್. ಈಗ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಕಶ್ಯಪ್ ನಂದನ್ ಅವರು. ಸರ್ ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ತಡವಾದರೂ ನಿಮ್ಮ ಉತ್ತರಕ್ಕಾಗಿ ನಾವು ಕಾಯ್ತಾ ಇದ್ವಿ ಸರ್. ಪ್ಲೀಸ್ ಪ್ರೊಸೀಡ್. ಒಂಚೂರು ಸಮ್ ಅಪ್ ಮಾಡಿಬಿಡಿ, ನಾನು ಏನೇನು ಕೇಳಿದ್ದೆ ಅಂತ ಒಂಚೂರು. ಅವ್ರಿಗೆ ಗೊತ್ತಿರಲಿಲ್ಲಲ್ಲ ಇಷ್ಟೊತ್ತಿಂದ ಇಷ್ಟು ಅವರು ಸರ್ಕಾರ ಬಂದಾಗಿನಿಂದ ಏನೇನಾಯಿತು, ಪ್ರತಿನಿತ್ಯ ಎಷ್ಟು ಹಸುಲೆಗಳು, ಎಷ್ಟು ಅಪ್ರಾಪ್ತ ವಯಸ್ಸಿನ ಹೆಣ್ಮಕ್ಳು, ಎಷ್ಟು ಹೆಣ್ಮಕ್ಳ ಹತ್ಯೆ, ಎಲ್ಲವನ್ನೂ ಅವರಿಗೆ ಒಂಚೂರು ಹೇಳಿಬಿಟ್ಟು ಕಂಟಿನ್ಯೂ ಮಾಡಿ. ಇಷ್ಟ ಆಗ್ತಾ ಇದೆ, ದಯವಿಟ್ಟು ಇದೇ ಥರ ಇರುತ್ತಾ ಅಥವಾ ಹೆಣ್ಮಕ್ಳು ಮನೆಯಿಂದ ಆಚೆ ಹೋದವರು ಬರೋದೇ ಇಲ್ವಾ ಅಥವಾ ಹಾಡು ಹಗಲೇ ಇಷ್ಟೆಲ್ಲ ಆಗ್ತಾ ಇದೆ, ಅದ್ರ ಬಗ್ಗೆ ಒಂಚೂರು ಹೇಳ್ಬಿಟ್ಟು ಕಂಟಿನ್ಯೂ ಮಾಡಿ. ಕ್ರೈಮ್ ಅನ್ನುವಂಥ ವಿಚಾರದಲ್ಲಿ ಕಾನೂನು ಸುವ್ಯವಸ್ಥೆ ನಿಯಂತ್ರಣದಲ್ಲಿ ಯಾಕಿಲ್ಲ ಅಷ್ಟೇ. ಕಾನೂನು ಸುವ್ಯವಸ್ಥೆ ಮೊನ್ನೆ ಒಂದು ರಿಪೋರ್ಟ್ ಬಂದಿದೆ, ಕರ್ನಾಟಕ ಟಾಪ್ಸ್ ಇನ್ ವುಮೆನ್ ಸೇಫ್ಟಿ ಅಂತ ಒಂದು ರಿಪೋರ್ಟ್ ಬಂದಿದೆ. ಎಲ್ಲರೂ ಒಪ್ಕೋಬೇಕಾಗಿರೋ ಮಾತು. ನಮ್ಮ ಬಿಜೆಪಿ ಅವರು ಒಪ್ಕೋತಾರೆ, ಯಾರು ನಾವು ರಿಪೋರ್ಟ್ ಮಾಡಿರೋದಲ್ಲ, ಅದು ಕೇಂದ್ರ ಸರ್ಕಾರ ಒಂದು ಸಂಸ್ಥೆ ಅದೇ ಬಿಟ್ಟಿರೋದು. ರಾಜ್ಯದಲ್ಲಿ ಟಾಪ್ 5 ಅಲ್ಲಿ ಕರ್ನಾಟಕ ರಾಜ್ಯ ಟಾಪ್ 5 ಅಲ್ಲಿ ಇದೆ. ಜೋಕ್ ಆಫ್ ದ ಡೇ ಅಲ್ಲ, ಜೋಕ್ ಆಫ್ ದ ಡೇ ಅಲ್ಲ, ಬೆಸ್ಟ್ ಪ್ಲೇಸ್ ಟು ವರ್ಕ್, ಬೆಸ್ಟ್ ಪ್ಲೇಸ್ ಇದು ವುಮೆನ್ ಸೇಫ್ಟಿ ಅಂತ ಟಾಪ್ 5 ಅಲ್ಲಿ ಇದೆ. ಒಂದು ಇನ್ಸಿಡೆಂಟು 2 ಇನ್ಸಿಡೆಂಟು ಆಗಬಾರ್ದು ಆಗಿದೆ. ಬಟ್ ಅದಕ್ಕೆ ಕಾನೂನು ಸುವ್ಯವಸ್ಥೆ, ನಮ್ಮ ರಾಜ್ಯದ ಪೊಲೀಸು ಮತ್ತೆ ಗೃಹ ಇಲಾಖೆ ಒಂದು ಇನ್ಸಿಡೆಂಟ್ಗಳು ನಡಿಬಾರ್ದು. ಆದರೂ ಕೂಡ ನಾವು ಅದ್ರ ಬಗ್ಗೆ ಗಮನ ಹರಿಸಿ ಕಾನೂನು ಸುವ್ಯವಸ್ಥೆ, ಮಹಿಳೆಯರಿಗೆ ಏನೇನು ರಕ್ಷಣೆ ಕೊಡಬೇಕು, ಮಹಿಳೆಯರಿಗೂ ಎಲ್ಲರಿಗೂ ರಕ್ಷಣೆ ಕೊಡಬೇಕು, ಮಹಿಳೆಯರಿಗೆ ಅಂತಲ್ಲ, ನಮ್ದು ಎಲ್ಲರಿಗೂ ರಕ್ಷಣೆ ಕೊಡಬೇಕು, ಅದು ಸರ್ಕಾರದ ಜವಾಬ್ದಾರಿ. ಬಟ್ 1 or 2 ಇನ್ಸಿಡೆಂಟ್ ಆಗ್ಬಾರ್ದು, ಏನು ಆಗ್ಬಾರ್ದು. 1 or 2 ನಾ? ಅಲ್ಲಲ್ಲ, 1 or 2 ನಾ? ಒಂದ್ ನಿಮಿಷ 1 or 2 ಅಂತೀರಾ? ಇಡೀ 1 hour ಹೇಳಿದ್ರೆ ಅಷ್ಟು ಲೆಕ್ಕ ಕೊಡಬಲ್ಲೆ. ನಿಮ್ಮ ಬಿಜೆಪಿ ಜನರಿಗೆ ತಪ್ಪುದಾರಿ ಹೇಳ್ಬೇಡಿ. 1 or 2 ಅಂತ ಪ್ರತಿನಿತ್ಯ ನಡೆದಿರುವ ಘಟನೆ. ಒಂದ್ ನಿಮಿಷ ನಿಮ್ಮ ರಾಜ್ಯದ ಮಹಾರಾಷ್ಟ್ರದಲ್ಲಿ ಬೆಳಗಿನ ಜಾವ 3:30 ಏನಾಯ್ತು, ಸ್ವಲ್ಪ ಅದನ್ನು ಹೇಳಿ ಸರ್. ನಾವು ರಾಜ್ಯಕ್ಕೆ ಸೀಮಿತ ಆಗಿರೋಣ ಸರ್, ಯಾಕಂದ್ರೆ ವಿಷಯ ಮತ್ತೆ ದೊಡ್ಡದಾಗ್ಬಿಡುತ್ತಲ್ವಾ. ಅವರು ಮಾತಾಡ್ತಾರೆ, ನಾವು ಮಾತಾಡ್ತೀನಿ. ಅವರು 1 or 2 ಅನ್ಬೇಡಿ, ವಾಪಸ್ ತಗೊಳ್ಳಿ. ಪ್ರತಿನಿತ್ಯ ನಡೆದಿದೆ ಅವರ ಆಳ್ವಿಕೆಯಲ್ಲಿ 1900 ಅಪರಾಧ ನಡೆದಿದೆ, ಅದನ್ನು ಹೇಳಿ. ಒಂದು ನಿಮಿಷ, ನಿಮ್ಮ ಆಳ್ವಿಕೆಯಲ್ಲಿ ಗೃಹ ಇಲಾಖೆ ಗಬ್ಬು ನಾರ್ತಾ ಇತ್ತು, PSI ಹಗರಣ ಮಾಡಿದ್ರಿ ನೀವು, ಗಬ್ಬು ನಾರ್ತಾ ಇತ್ತು. ನಿಮ್ಮ ಗೊತ್ತಿಲ್ಲ, ನಮ್ಗೆ ಮನುಷ್ಯರ ಜೀವನ ಗೊತ್ತು. ನೀವು ರೇಪಿಸ್ಟ್ ಗಳಿಗೆ ನೀವು ಟಿಕೆಟ್ ಕೊಟ್ಬಿಟ್ಟು ಎಲೆಕ್ಷನ್ ನಿಲ್ಸಿದೀರ, ಅದ್ರ ಬಗ್ಗೆನೂ ಮಾತಾಡ್ಬೇಕು. ನಮ್ಮ ಬಿಜೆಪಿ ಹೋಗ್ತಾ ರೇಪಿಸ್ಟ್ ಗಳಿಗೆ ಟಿಕೆಟ್ ಕೊಡ್ತಾರೆ. ಈಗ ಇದು ವಿಷಯ ತುಂಬಾ ಸಾಮಾಜಿಕವಾಗಿದೆ, ಇದನ್ನ ತುಂಬಾ ನಾವು ಪೊಲಿಟಿಕಲ್ ಹೋಗೋದೇ ಬೇಡ. ಒಂದ್ ವಿಷಯ ತಾವ್ ಹೇಳ್ತಾ ಇದ್ದೀರಿ, ಯಾವುದೇ ವಿಚಾರವನ್ನ ಮಾಧ್ಯಮಗಳ ತರ್ಲಿ ಅಥವಾ ಯಾವುದೇ ವಿಚಾರನ ನಾವು ಡಿಬೇಟಿಗೆ ತರ್ಲಿ, ನೀವು ಯಾಕೆ ನಿಮ್ಮ ಆಡಳಿತದ ಬಿಜೆಪಿ ಆಡಳಿತ ಸಂದರ್ಭದಲ್ಲಿ ಇಷ್ಟು ಸಂಖ್ಯೆ ಭ್ರಷ್ಟಾಚಾರ, ಇಷ್ಟು ಸಂಖ್ಯೆ ಏನು ಅವ್ಯವಹಾರ ಅಂತ ಲೆಕ್ಕ ಕೊಡಬೇಡಿ ಅಂತ. ಈಗ ನೋಡಿ, ಕಾನೂನು ಸುವ್ಯವಸ್ಥೆ ಸರಿ ಹೋಗೋದು ಬಿಜೆಪಿಯ ಅವಧಿಯಲ್ಲಿ ಎಷ್ಟು ಕ್ರೈಮ್ಗಳಾಯ್ತು, ಅಷ್ಟು ಕ್ರೈಮ್ ಆದ್ಮೇಲೆ ಹೆಚ್ಚಿಗಾದ್ರೆ ಮಾತ್ರ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತ, ಅಷ್ಟಾದ್ರೂ ಕರೆಕ್ಟ್ ಇದೆ ಅಂತ. ಕಾನೂನು ಸುವ್ಯವಸ್ಥೆ ರಾಜ್ಯದಲ್ಲಿ ಸಂಪೂರ್ಣವಾಗಿ ಕುಸಿದೋಗಿದೆ ಅಂತ ಬಿಜೆಪಿ ಅವರು ಹೇಳೋದಕ್ಕೆ ನಾನು ಖಂಡಿಸ್ತೀನಿ. ಯಾಕಂದ್ರೆ ಕೇಂದ್ರದ ಸರ್ಕಾರ ಗೃಹ ಇಲಾಖೆ ರಿಲೀಸ್ ಮಾಡಿರೋ ಒಂದು ರಿಪೋರ್ಟ್, ಒಂದು ಸಂಸ್ಥೆ ಮಾಡಿರೋ ರಿಪೋರ್ಟ್ ಅಲ್ಲಿ ಕರ್ನಾಟಕ, ಬೆಂಗಳೂರು ಇಸ್ ದ ಬೆಸ್ಟ್ ಪ್ಲೇಸ್ ಟು ವರ್ಕ್, ಆಲ್ಸೋ ಬೆಸ್ಟ್ ಪ್ಲೇಸ್ ಟು ಫಾರ್ ವುಮೆನ್ ಅಂತ ಕ್ಯಾಮರಾ ಇಲ್ವಾ? ಮೇನ್ ರೋಡ್ ಅಲ್ಲಿ ಕ್ಯಾಮರಾ ಇಲ್ವಾ? ಇಷ್ಟೊತ್ತಾದ್ರೆ ಏನ್ ಮಾಡ್ತಾ ಇದ್ದೀರಾ? ಅವರು ನಿಮ್ಮದೇ ಮನೆಯಲ್ಲಿ ಯಾರಾದ್ರೂ
ಈ ತರ ಆದ್ರೆ ಗೊತ್ತಾಗ್ತಿತ್ತು. ಅಲ್ಲಿ ಅವ್ರು ಯಾರು ಸತ್ತಿದ್ದಾರೆ ಅವರ ಜೀವದ ಬೆಲೆ ನಿಮಗೆ ಗೊತ್ತಿಲ್ಲ, ಹೆಣ್ಣು ಮಕ್ಕಳ ಜೀವದ ಬೆಲೆ ನಿಮಗೆ ಗೊತ್ತಿಲ್ಲ, ಪ್ರಾಣಿಗಳ ಅದು ಗೊತ್ತಾಗಲ್ಲ ನಿಮಗೆ, ಕಶ್ಯಪ್ ಸರ್ ಅವ್ರಿಗೆ ಕೊಟ್ಟಿದ್ದೀನಿ. ಅದು ಗೊತ್ತಾಗ್ತಿಲ್ಲ, ಅದು ಗೊತ್ತಾಗ್ತಿಲ್ಲ. ಡಿಬೇಟಿಗೆ ಹೋಗೋಣ. ಈಗ ಅವ್ರು ಓಪನ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ನೋಡಿ. ಬೀದರ್ ಆಗಿರೋದು ಸಾಯಂಕಾಲ ಆಗಿರೋ ಇದರಲ್ಲಿ ಒಬ್ಬನ್ನ ಹಿಡಿದಿದ್ದಾರೆ ಅಂತ ನನಗೆ ಇವಾಗ ಮಾಹಿತಿ ಬಂದಿದೆ. ಬೀದರಲ್ಲಿ ಆಗ್ಬಾರ್ದು, ಆದ್ರೆ ಏನಾಗಿದೆ ಅಂತ ಪೊಲೀಸ್ ಅವ್ರು ತನಿಖೆ ಮಾಡ್ತಾರೆ. ನಾವು ಇಲ್ಲಿ ಕೂತ್ಕೊಂಡು ಅಲ್ಲಿ ಏನಾಯ್ತು ಯಾರೇನ್ ಮಾಡಿದ್ರು ಒಂದು ಜಡ್ಜ್ ಮಾಡೋ ಕೆಲಸ ಮಾಡೋದು ಬೇಡ. ನಮ್ಮ ರಾಜ್ಯದ ಪೊಲೀಸ್ ತಂಡ ಒಂದು ಬೆಸ್ಟ್ ಅಲ್ಲಿ ಇಡೀ ಇಂಡಿಯಾದಲ್ಲಿ ಅವ್ರು ತನಿಖೆ ಮಾಡ್ತಾರೆ. ತಪ್ಪಿಸ್ತಾರೆ ಯಾರು ಒಬ್ಬ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ಒಬ್ಬ ಅರೆಸ್ಟ್ ಆಗಿದ್ದಾನೆ ಅಂತ ಒಂದು ವಿಷಯ ಬಂದಿದೆ, ನಮ್ಗೆ ಮಾಹಿತಿ ಬಂದಿದೆ. ಕಮಿಂಗ್ ಟು ದ ಪಾಯಿಂಟ್, ರಾಜ್ಯದ ಪೊಲೀಸರು ಒಂದು ನಿಮಿಷ ಮೇಡಮ್, ರಾಜ್ಯದ ಪೊಲೀಸರು ಸರ್ವಸನ್ನದ್ಧರಾಗಿ ನಮ್ಮ ರಾಜ್ಯದ 7.5 ಕೋಟಿ ಜನರನ್ನು ಹಿತ ಕಾಪಾಡಕ್ಕೆ ರಕ್ಷಣೆ ಮಾಡಕ್ಕೆ ನಿಂತಿದ್ದಾರೆ. ನಾವು ಅದರಲ್ಲಿ ನಮ್ಮ ಸರ್ಕಾರ ಕಳೆದ ಬಾರಿ ಇದೇ ಚಾನೆಲ್ ಅಲ್ಲಿ ಹಿರೇಮಠ ಅವರ ಮಗಳು ನೇಹಾ ಹಿರೇಮಠ ಆದಾಗ ನೀವೇನಂದ್ರಿ? ಶಿಕ್ಷೆ ಕೊಡಿಸ್ತೀವಿ ಅಂದ್ರಿ, ಕಠಿಣ ಶಿಕ್ಷೆ ಕೊಡಿಸ್ತೀವಿ ಅಂದ್ರಿ. ಏನ್ ಮಾಡಿದ್ರಿ? ರಕ್ಷಣೆ ಕೊಟ್ಟಿದ್ದೀರಾ. ಬಿದ್ದಾಗ ನಿಮ್ಮ ಪಕ್ಷ ಮುಂದೆ ಇರುತ್ತೆ, ಅದರಲ್ಲಿ ನೀವು ನ್ಯಾಯ ಕೊಡ್ಸಕ್ಕೆ ಏನಾದ್ರು ಮುಂದಕ್ಕೆ ಬಂದಿದ್ದೀರಾ? ನ್ಯಾಯ ಕೊಡ್ಸಕ್ಕೆ ಏನಾದ್ರು ಮುಂದೆ ಬಂದಿದ್ದೀರಾ? ಇದೇ ಹೆಣ ಇಟ್ಕೊಂಡು ಎಷ್ಟು ರಾಜಕೀಯ ಮಾಡಿದ್ದೀರಾ? ನಾನು ಮಾತಾಡೋದು ಇಷ್ಟೇ, ಹೆಣ್ಣು ಮಕ್ಕಳಿಗೆ ಈ ರಾಜ್ಯದಲ್ಲಿ ಏನಾದ್ರೂ ರಕ್ಷಣೆ ಇದೆಯಾ? ನೋಡಿ, ನಿಮ್ಮ ಪಕ್ಷದ ಶಾಸಕರು ಮುನಿರತ್ನ ಲಗ್ಗರೆ ಕಾರ್ಪೊರೇಟರ್ನ, ದಲಿತರನ್ನ, ಒಕ್ಕಲಿಗರನ್ನ ನಿಂದಿಸಿದ್ದಾರೆ. ಅದ್ರ ಬಗ್ಗೆ ಮಾತಾಡ್ಬೇಕು. ನಿಮ್ಮ ಪಕ್ಷದ ಶಾಸಕರು ಮುನಿರತ್ನ ಅದ್ರ ಬಗ್ಗೆ ಮಾತಾಡಿ. ನಿಮ್ಗೆ ಸ್ವಲ್ಪ ಕಾಳಜಿ ಇದ್ರೆ ಒಪ್ಪಿಕೊಳ್ಳಿ, ಇಲ್ಲ ನಾವು ರಾಜಕೀಯ ಮಾತಾಡ್ತೀವಿ ಅಂದ್ರೆ ರಾಜಕೀಯ ಭಾಷಣ ಮಾಡಿ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ನೀವು ಕುಸಿದೋಗಿದೆ, ಅದು ಏನು ಆಗಿಲ್ಲ. ರಾಜ್ಯದಲ್ಲಿ ಎಲ್ಲ ಚೆನ್ನಾಗಿದೆ, ವಾಪಸ್ ತಗೊಳ್ಳಿ, ಆ ಮಾತು ವಾಪಸ್ ತಗೊಳ್ಳಿ. ಏನ್ 1, 2 ಎಷ್ಟು ಹತ್ಯೆ ಆಗಿದೆ, ಎಷ್ಟು ಅನಾಚಾರ ಆಗಿದೆ, ಎಷ್ಟು ಜನರಿಗೆ ಸಾಮಾಜಿಕ ನ್ಯಾಯ ಕೊಡಿಸಿದ್ರಿ? ಅಲ್ಲಿ ಬಿಜೆಪಿಗೆ ಇಲ್ಲ. ಅವರು ದಲಿತ ವಿರೋಧಿ, ಹೆಣ್ಣು ಮಕ್ಕಳ ವಿರೋಧಿ. ಇದೇ ಡೆಲ್ಲಿಯಲ್ಲಿ 3 ತಿಂಗಳು ವಿದೇಶ ಹೋಗಿದ್ದವರು ಲೈಂಗಿಕ ಕಿರುಕುಳ ನಿಮ್ಮ ಪಕ್ಷದ MP ಮಾಡಿದ್ದಾರೆ. ಲೈಂಗಿಕ ಕಿರುಕುಳ, ಲೈಂಗಿಕ ಬ್ರಿಜ್ ಭೂಷಣ್ ಅವರು ಲೈಂಗಿಕ ಕಿರುಕುಳ ನಮ್ಮ ಹೆಣ್ಣು ಮಕ್ಕಳಿಗೆ ಮಾಡಿದ್ದಾರೆ. ಸಾಮಾಜಿಕ ನ್ಯಾಯ ಇದೆಯಾ? ನಿಮ್ಮ ಪಕ್ಷದ MP ಲೈಂಗಿಕ ಕಿರುಕುಳ ಸಾಬೀತಾಗಿದೆ. ಭೂಷಣ್ ಅವರು ನಮ್ಮ ಅಥ್ಲೆಟಿಕ್ಸ್ ಗೆ ಲೈಂಗಿಕ ಕಿರುಕುಳ ಎಲೆಕ್ಷನ್ ಅವರು ರಾಜಕೀಯ ನಾಗೇಂದ್ರ ಪ್ರಸಾದ್ ಸರ್ ನೋಡಿ, ಇವತ್ತು ಎಷ್ಟೇ ಜೋರಾಗಿದ್ರು ಕ್ರೈಮ್ ಕಂಟ್ರೋಲ್ ಅಲ್ಲಿ ಅಥವಾ ನಮ್ಮ ಕರ್ನಾಟಕ ಪೊಲೀಸರ ಕಾರ್ಯಕ್ಷಮತೆ ಬಹಳ ಉತ್ತಮವಾಗಿದೆ ಅನ್ನೋದಾದ್ರೆ ಕ್ರೈಮ್ ರೇಟ್ ಹೆಚ್ಚಾಗ್ತಾ ಇರೋದಕ್ಕೆ ಉತ್ತರದಾಯಿ ಯಾರಂಗಂದ್ರೆ ಅಂತ. ಈಗ ದಯಮಾಡಿ ಇವತ್ತು ತಾವು ಇಟ್ಟಿರ್ತಕ್ಕಂಥ ಸಬ್ಜೆಕ್ಟು ನಮ್ಮ ರಾಜ್ಯದ ವಿಚಾರಕ್ಕೆ, ರಾಜ್ಯದಲ್ಲಿ ಸಾರ್ವಜನಿಕರಿಗೆ ಎಷ್ಟು ಮಟ್ಟಿಗೆ ಸೇಫ್ಟಿ ಇದೆ ಅಂತಕ್ಕಂಥದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಇದುವರೆಗೂ ಮಾನ್ಯ ಕಾಂಗ್ರೆಸ್ ವಕ್ತಾರರು ಇರಲಿಲ್ಲ, ಈಗ ಅವರು ಬಂದಿದ್ದಾರೆ. ನಾನು ಮಾನ್ಯ ಕಾಂಗ್ರೆಸ್ ವಕ್ತಾರರ ವಾದವನ್ನು ಕೂಡ ಕೇಳಿಸ್ಕೊಂಡಿದ್ದೀನಿ. ಅವರು ಪದೇ ಒಂದು ಮಾತನ್ನು ಹೇಳ್ತಾ ಇದ್ದಾರೆ, ನಮ್ಮ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿಲ್ಲ, ಕಾನೂನು ಸುವ್ಯವಸ್ಥೆ ಚೆನ್ನಾಗಿದೆ, ಕೇಂದ್ರದಿಂದ ಯಾವುದೋ ಒಂದು ಏಜೆನ್ಸಿ ನಮಗೆ ಕ್ಲೀನ್ ಚಿಟ್ ಕೊಟ್ಟಿದೆ ಅಂತಕ್ಕಂಥದ್ದು. ಮತ್ತು ನಮ್ಮ BJP ವಕ್ತಾರರು ಮಾತಾಡುವಂಥ ಸಂದರ್ಭದಲ್ಲಿ ಅವರು ಒಂದೇ ಮಾತನ್ನು ಹೇಳ್ತಿದ್ದಾರೆ, ನಿಮ್ಮ BJP ಕಾಲದಲ್ಲೂ ಕೂಡ ಆಗಿಲ್ವಾ ಅಂತ. ಹಾಗಾದರೆ ನೀವು ಮಾಡಿದ್ದೀರಾ, ನಾವು ಮಾಡ್ತಾ ಇದ್ದೀವಿ. ಇವತ್ತು 136 ಜನ ಸಂಪೂರ್ಣ ಬೆಂಬಲ ಅವತ್ತು ನಿಮ್ಗೆ ಏನಕ್ಕೆ ಈ ಜನಸಾಮಾನ್ಯರು ಕೊಟ್ಟರು ಅಂದರೆ, ಎಲ್ಲೋ ಕಾಂಗ್ರೆಸ್ ಮೇಲೆ ಈ ರಾಜ್ಯದಲ್ಲಿ ಏನೋ ಒಂದು ಬದಲಾವಣೆ ತರ್ತಾರೆ, ಜನಸಾಮಾನ್ಯರಿಗೆ, ಮಕ್ಕಳಿಗೆ, ವೃದ್ಧರಿಗೆ ಅಥವಾ ಯುಕ್ತ ವಯಸ್ಸಲ್ಲಿರ್ತಕ್ಕಂಥ ಮಹಿಳೆಯರಿಗಾಗಿರ್ಬೋದು, ಸಾರ್ವಜನಿಕವಾಗಿ ಯಾವುದೇ ರೀತಿಯಲ್ಲಿ ಆಗಿರ್ತಕ್ಕಂಥ ಜನಗಳಿಗೆ ಒಂದು ಸೇಫ್ಟಿ ಕೊಡ್ತಾರೆ ಅಂತಕ್ಕಂಥದ್ದು. ಇವರು ಬಂದ ಡೇ 1 ಕೂಡ ನಾನು ಆಗಲೇ ಮಾತಾಡಿದೆ, ಸ್ವಾಮಿ ಹಾಗಾದರೆ ನಾಗಮಂಗಲದಲ್ಲಿ ನೀವು ಯಾವ ಧರ್ಮದಂಗಲ್ ಮಾಡಿದ್ರಲ್ಲ, ಅಮಾಯಕರ ಮನೆಗಳು ಸುಟ್ಟಂಥ ಸಂದರ್ಭದಲ್ಲಿ ಎಷ್ಟು ಜನನ ಅರೆಸ್ಟ್ ಮಾಡಿ ಎಷ್ಟು ಜನಕ್ಕೆ ಶಿಕ್ಷೆ ಕೊಡಿಸಿದ್ದೀರಾ? ನಾವು ಮತ್ತೆ ಅಲ್ಲಿಂದ ಒಂದು ಹಸು
ಅದು ಇವತ್ತು ನಾವು ದೇವರಾಗ ಪೂಜೆ ಮಾಡ್ತಾ ಇದ್ದೀವಿ, ಕೆಚ್ಚಲುಗಳು ಕುಯ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದೀರಾ? ಕೆಲವು ಜಾತಿಗಳನ್ನ ನೀವು ಬಣ್ಣ ಬಳಿದ್ಬಿಟ್ಟು ಆ ಜಾತಿಯವರಿಗೆ ನೀವು ಉತ್ತೇಜನ ಕೊಡ್ತಾ ಇದ್ದೀರಲ್ಲ ಈ ರಾಜ್ಯದಲ್ಲಿ. 6 ವಯಸ್ಸಿನ ಮಕ್ಕಳು, ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ನಡೀತಾ ಇದೆ. ಎಲ್ಲೋಗಿದ್ದೀರಾ? ನಾನು ಹೇಳಿದೆ, ಪದೇ 3ನೇ ಸತಿ ಹೇಳ್ತಾ ಇದ್ದೀನಿ, ಬೆಳಗಾವಿಯಲ್ಲಿ ನಿಮ್ಮದೇ ಆದಂಥ ಮುಖಂಡರುಗಳು ಯಾವೊಂದು ವಿಧಾನಸೌಧ ನಾವು ದೇವಸ್ಥಾನ ಅಂತ ಪೂಜೆ ಮಾಡ್ತೀವಿ ಕಾಲಲ್ಲಿ ಒದಿತಾ ಇದ್ದಾರೆ. ಈ ಮಟ್ಟಕ್ಕೆ ಒಂದು ಪೊಲೀಸ್ ಸ್ಟೇಷನಲ್ಲಿ ACP ಹತ್ರ ಹೋದರೆ ನ್ಯಾಯ ಕೊಡಿ ಅಂತ ಹೇಳಿದ್ರೆ ಅವ್ರನ್ನ ಹಿಡ್ಕೊಂಡು ರೇಪ್ ಮಾಡೋಂಥ ಪರಿಸ್ಥಿತಿ ಇವತ್ತು ಬಂದಿದೆಯಲ್ಲ ರಾಜ್ಯದಲ್ಲಿ. ಯಾವೊಂದು ಅಧಿಕಾರಿಗಳು ಯಾರಾದರೂ ಸಾರ್ವಜನಿಕರು ಏನಾದರೂ ಪೊಲೀಸ್ ಸ್ಟೇಷನ್ಗಳಿಗೆ ಹೋದರೆ ಅವ್ರ ಮೇಲೆ ದಬ್ಬಾಳಿಕೆ ಮಾಡಿಬಿಟ್ಟು ಕೇಸ್ ಆಗ್ತಕ್ಕಂಥದ್ದು, ವಿರೋಧ ಪಕ್ಷದವ್ರು ಯಾವುದಾದ್ರೂ ಒಂದು ನ್ಯಾಯ ಕೊಡಿಸಿ ಅಂತ ಹೋದಂಥ ಸಂದರ್ಭದಲ್ಲಿ ಅವ್ರ ಮೇಲೆಗಳು ಕೇಸ್ ಆಗ್ತಕ್ಕಂಥದ್ದು. ಎಲ್ಲೋಗಿದ್ದೀವಿ ನಾವು ಹಾಗಾದ್ರೆ ಈ ರಾಜ್ಯದಲ್ಲಿ? ಮತ್ತೊಂದು ಸೆಂಟ್ರಲ್ ಜೈಲಲ್ಲಿ ಇವತ್ತು ನಾನು ಆಗ್ಲೇ ಹೇಳಿದ್ದೀನಿ, ರಾಜಾರೋಷವಾಗಿ ಗಾಂಜಾ ಸಪ್ಲೈ ಸ್ಟೂಡೆಂಟ್ಗಳು ಯಾವ ಕಾಲೇಜು ಯಾವ ಒಂದು ಸ್ಕೂಲ್ಗಳ ಹತ್ರ ಹೋಗಿ ಗಾಂಜಾ ಯಥೇಚ್ಛವಾಗಿ ಸಿಗ್ತಾ ಇದೆ, ಮತ್ತೆ ಹಾಡುವಾಗಲೇ ಕೊಲೆಗಳಾಗ್ತಾ ಇದೆ. ಇವತ್ತು ಈ ರಾಜ್ಯದಲ್ಲಿ ಕೇಳೋರು ಯಾರೂ ಇಲ್ಲ. ಮಾನ್ಯ ಗೃಹ ಸಚಿವರನ್ನ 3ನೇ ಸತಿ ಹೇಳ್ತಾ ಇದ್ದೀನಿ, ಕೇಳಿದ್ರೆ ಹೌದಾ ಆಗಿದೆಯಾ ನನಗೆ ಗೊತ್ತಿಲ್ಲ, ಕೇಳ್ಬಿಟ್ಟು ಹೇಳ್ತೀನಿ ಅಂತಕ್ಕಂಥ ಉಡಾಫಿ ಉತ್ತರ ಕೊಡ್ತಾ ಇರ್ತಕ್ಕಂಥ ಈ ಸರ್ಕಾರದಲ್ಲಿ ಏನೂ ಆಗಿಲ್ಲ ಅಂತಕ್ಕಂಥದ್ದು ವಹಿಸ್ಕೊಂಡು ಮಾತಾಡ್ತಾ ಇರ್ತಕ್ಕಂಥದ್ದು ಎಷ್ಟು ಸಮಂಜಸ ಅನ್ನೋದನ್ನ ಅವರೇ ಹೇಳಬೇಕು. ಡಿಬೇಟ್ ಕಂಟಿನ್ಯೂ ಮಾಡ್ತೀನಿ ಚಿಕ್ಕದೊಂದು ವಿರಾಮದ ಬಳಿಕ. ಆಂಕರಿಂಗ್ ಮತ್ತು ರಿಪೋರ್ಟಿಂಗ್ ಟ್ರೈನಿಂಗ್. ಯಾವುದೇ ವಿಷಯ ಇದ್ರೂ ಒಂದು ಪ್ರೊಫೆಷನಲ್ ಆಗಿ ನಾವು ತಗೊಂಡು ಹೋದಾಗ ನಮಗೆ ಹೆಚ್ಚು ಧೈರ್ಯ ಸಿಗ್ತದೆ. ಹಾಗಾಗಿ ರಾಜ್ ನ್ಯೂಸ್ ಚಾನೆಲ್ ಅವರು ಏನು ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿದ್ದಾರೆ, ಅದು ತುಂಬಾನೇ ಹೆಲ್ಪ್ಫುಲ್ ಅಂತ ನಂಬಿದ್ದೀನಿ. ಹೆಚ್ಚಿನ ಸಂಖ್ಯೆಯಲ್ಲಿ ಹೆಣ್ಮಕ್ಳು ಸಹ ಬಂದು ಜಾಯಿನ್ ಆಗಲಿ ಅನ್ನೋದು ನನ್ನ ಪರ್ಸನಲ್ ಒಂದು ಆಸೆ. ನೀವು ಸಿಲ್ವರ್ ಸ್ಕ್ರೀನ್ ಮೇಲೆ ಮಿಂಚಬೇಕಾ? ನೀವು ಕಿರುತೆರೆಯಲ್ಲಿ ಸ್ಟಾರ್ ಆಗಬೇಕಾ? ಹಲವಾರು ಹೊಸ ಪ್ರತಿಭೆಗಳು ಕನ್ನಡ ಚಿತ್ರರಂಗಕ್ಕೆ ಮತ್ತು ಪತ್ರಿಕಾ ರಂಗಕ್ಕೆ ಈ ಇದರಿಂದ ನಿಟ್ಟಿನಲ್ಲಿ ಬರಲಿ ಅಂತೇಳಿ ಆಶಿಸ್ತೀನಿ. ಆಲ್ ದಿ ಬೆಸ್ಟ್ ಅಂಡ್ ಕಂಗ್ರ್ಯಾಚುಲೇಷನ್ಸ್. ಪತ್ರಿಕೋದ್ಯಮದಲ್ಲಿ ಪರಿಣಿತಿ ಹೊಂದಬೇಕಾ? ವಾವ್! ಹಾಗಿದ್ರೆ ಎಲ್ಲಿದೆ ಧಮಾಕ ಚಾಟ್ಸ್? ಅಭಿನಯ ಕಲಿತು ಸಿನಿಮಾನ ಅರ್ಥ ಮಾಡಿಕೊಂಡು ಜೊತೆಗೆ ಜರ್ನಲಿಸಮ್ನು ಕೂಡ ಕಲಿಯುವಂಥ ಅವಕಾಶ ನಿಮಗೆ ರಾಜ್ ಆ್ಯಕ್ಟಿಂಗ್ ಅಕಾಡೆಮಿಲಿ ಶುರುವಾಗ್ತಾ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ, ಹೆಚ್ಚಿನ ಆಸಕ್ತಿಲಿ ಕಲಿಯಿರಿ, ಹೆಚ್ಚು ಪ್ರಬುದ್ಧರಾಗಿ ಇಲ್ಲಿಂದ ಹೊರಗಡೆ ಹೋಗಿ ಅಂತ ನಾನು ಆಶಿಸ್ತೀನಿ. ರಾಜ್ ಆಕ್ಟಿಂಗ್ ಅಕಾಡೆಮಿ. ಆಕ್ಟಿಂಗ್, ಡ್ಯಾನ್ಸ್, ಫೈಟಿಂಗ್, ಡೈಲಾಗ್ ಡೆಲಿವರಿ, ನ್ಯೂಸ್ ಆಂಕರಿಂಗ್ ಮತ್ತು ರಿಪೋರ್ಟಿಂಗ್ ಟ್ರೈನಿಂಗ್. ಯಾವುದೇ ವಿಷಯ ಇದ್ರೂ ಒಂದು ಪ್ರೊಫೆಷನಲ್ ಆಗಿ ನಾವು ತಗೊಂಡು ಹೋದಾಗ ನಮಗೆ ಹೆಚ್ಚು ಧೈರ್ಯ ಸಿಗ್ತದೆ. ಹಾಗಾಗಿ ರಾಜ್ ನ್ಯೂಸ್ ಚಾನೆಲ್ ಅವರು ಏನು ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿದ್ದಾರೆ, ಅದು ತುಂಬಾನೇ ಹೆಲ್ಪ್ಫುಲ್ ಅಂತ ನಂಬಿದ್ದೀನಿ. ಹೆಚ್ಚಿನ ಸಂಖ್ಯೆಯಲ್ಲಿ ಹೆಣ್ಮಕ್ಳು ಸಹ ಬಂದು ಜಾಯಿನ್ ಆಗಲಿ ಅನ್ನೋದು ನನ್ನ ಪರ್ಸನಲ್ ಒಂದು ಆಸೆ. ನೀವು ಸಿಲ್ವರ್ ಸ್ಕ್ರೀನ್ ಮೇಲೆ ಮಿಂಚಬೇಕಾ? ನೀವು ಕಿರುತೆರೆಯಲ್ಲಿ ಸ್ಟಾರ್ ಆಗಬೇಕಾ? ಹಲವಾರು ಹೊಸ ಪ್ರತಿಭೆಗಳು ಕನ್ನಡ ಚಿತ್ರರಂಗಕ್ಕೆ ಮತ್ತು ಪತ್ರಿಕಾ ರಂಗಕ್ಕೆ ಈ ಇದರಿಂದ ನಿಟ್ಟಿನಲ್ಲಿ ಬರಲಿ ಅಂತೇಳಿ ಆಶಿಸ್ತೀನಿ. ಆಲ್ ದಿ ಬೆಸ್ಟ್ ಅಂಡ್ ಕಂಗ್ರ್ಯಾಚುಲೇಷನ್ಸ್. ಪತ್ರಿಕೋದ್ಯಮದಲ್ಲಿ ಪರಿಣಿತಿ ಹೊಂದಬೇಕಾ? ವಾವ್! ಹಾಗಿದ್ರೆ ಎಲ್ಲಿದೆ ಧಮಾಕ ಚಾಟ್ಸ್? ಅಭಿನಯ ಕಲಿತು ಸಿನಿಮಾನ ಅರ್ಥ ಮಾಡಿಕೊಂಡು ಜೊತೆಗೆ ಜರ್ನಲಿಸಮ್ನು ಕೂಡ ಕಲಿಯುವಂಥ ಅವಕಾಶ ನಿಮಗೆ ರಾಜ್ ಆ್ಯಕ್ಟಿಂಗ್ ಅಕಾಡೆಮಿಲಿ ಶುರುವಾಗ್ತಾ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ, ಹೆಚ್ಚಿನ ಆಸಕ್ತಿಲಿ ಕಲಿಯಿರಿ, ಹೆಚ್ಚು ಪ್ರಬುದ್ಧರಾಗಿ ಇಲ್ಲಿಂದ ಹೊರಗಡೆ ಹೋಗಿ ಅಂತ ನಾನು ಆಶಿಸ್ತೀನಿ. ರಾಜ್ ಆಕ್ಟಿಂಗ್ ಅಕಾಡೆಮಿ. ಆಕ್ಟಿಂಗ್, ಡ್ಯಾನ್ಸ್, ಫೈಟಿಂಗ್, ಡೈಲಾಗ್ ಡೆಲಿವರಿ, ನ್ಯೂಸ್ ಆಂಕರಿಂಗ್ ಮತ್ತು ರಿಪೋರ್ಟಿಂಗ್ ಟ್ರೈನಿಂಗ್. ಯಾವುದೇ ವಿಷಯ ಇದ್ರೂ ಒಂದು ಪ್ರೊಫೆಷನಲ್ ಆಗಿ ನಾವು ತಗೊಂಡು ಹೋದಾಗ ನಮಗೆ ಹೆಚ್ಚು ಧೈರ್ಯ ಸಿಗ್ತದೆ. ಹಾಗಾಗಿ ರಾಜ್ ನ್ಯೂಸ್ ಚಾನೆಲ್ ಅವರು ಏನು ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿದ್ದಾರೆ, ಅದು ತುಂಬಾನೇ ಹೆಲ್ಪ್ಫುಲ್ ಅಂತ ನಂಬಿದ್ದೀನಿ. ಹೆಚ್ಚಿನ ಸಂಖ್ಯೆಯಲ್ಲಿ ಹೆಣ್ಮಕ್ಳು ಸಹ ಬಂದು ಜಾಯಿನ್ ಆಗಲಿ ಅನ್ನೋದು ನನ್ನ ಪರ್ಸನಲ್ ಒಂದು ಆಸೆ. ವೆಲ್ಕಮ್ ಬ್ಯಾಕ್. ನಿಲ್ಲದ ಕ್ರೈಮ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತಾ ಇದ್ವಿ. ಬಿಜೆಪಿ ವಕ್ತಾರರಾಗಿರುವಂಥ ಕಾಂತಿ ಶೆಟ್ಟಿ ಮೇಡಮ್, ಹೇಳಿ ಮೇಡಮ್. ಕಾಂಗ್ರೆಸ್ ವಕ್ತಾರರು ಮಾತನಾಡುವಾಗ ಎಲ್ಲೋ ಒಂದೆರಡು ಈ ತರ ಆಗಿದೆ ಅಂತ ಹೇಳಿದ್ರು. ದಯವಿಟ್ಟು ಆ ಮಾತನ್ನು ವಾಪಸ್ ತಗೊಳ್ಳಿ. ನಾನು ಈ ವಾಹಿನಿಯವರು ನಿಮ್ಗೆ ಕೇಳ್ತಾ ಇರೋದಷ್ಟೇ, ಇಲ್ಲಿಂದ ಇನ್ನ ಎಷ್ಟು ನಿಮಿಷ ಇದೆ ಅಷ್ಟು ನಿಮಿಷದ ಇಡೀ ಚಾನೆಲ್ನ ಕಂಪ್ಲೀಟ್ ಡಿಬೇಟ್ ಅಲ್ಲೂ ಕೂಡ
ಅಷ್ಟು ಹತ್ಯೆಗಳ ವಿವರವನ್ನು ನಾನು ಕೊಡಬಲ್ಲೆ. ದಯವಿಟ್ಟು ಮಾನ್ಯ ಆಡಳಿತ ಪಕ್ಷದ ವಕ್ತಾರರು ದಯವಿಟ್ಟು ಕೇಳಿಸ್ಕೊಳ್ಳಿ. ಅಲ್ಲ, ಈಗಾಗ್ಲೇ ಒಂದು ಎರಡು ಹಲವಾರು ಅಂತ ನೀವು ಹೇಳಿದ್ರಿ. ವಿಚಾರಗಳನ್ನ ಅಲ್ಲ, ಪ್ರಸ್ತಾಪ ಮಾಡಿದ್ದಾರೆ. ಅವರು ಒಂದು ಎರಡು ಅಂತ ನಾಗೇಂದ್ರ ಹೇಳಿದ್ರೆ ಪ್ರಸಾದ್ ಸರ್. ಈಗ ಅವರು ಹೇಳುದು ನೀವೇ ನಿಮ್ಮದೇ ಚಾನೆಲ್ ಅಲ್ಲಿ ಅವರ ಜೊತೆನೆ ನಾವು ಡಿಬೇಟ್ ಮಾಡಿದೀವಿ. ಹಾವೇರಿಯಲ್ಲಿ ಸಾಮೂಹಿಕ ಅತ್ಯಾಚಾರ ಬಗ್ಗೆ ಡಿಬೇಟ್ ಮಾಡಿದ್ವು, ಅಪ್ರಾಪ್ತ ಹೆಣ್ಣು ಮಕ್ಕಳ ಬಗ್ಗೆ 5 ವರ್ಷದ ಮಗಳ ಬಗ್ಗೆ ಬಳ್ಳಾರಿಯಲ್ಲಿ ಆಯ್ತು ಅದರ ಬಗ್ಗೆ ಡಿಬೇಟ್ ಮಾಡಿದ್ವು. ಅದಾದ್ಮೇಲೆ ತುಮಕೂರಲ್ಲಿ ನಡೆದ ಬಗ್ಗೆ ಡಿಬೇಟ್ ಮಾಡಿದ್ವು, ಆಮೇಲೆ ಬಾಂಬ್ ಬ್ಲಾಸ್ಟ್ ಬಗ್ಗೆ ಡಿಬೇಟ್ ಮಾಡಿದ್ವು, ಆಮೇಲೆ ನೇಹಾ ಹತ್ಯೆ ಡಿಬೇಟ್ ಮಾಡಿದ್ವು, ಅಂಜಲಿ ಹತ್ಯೆ ಡಿಬೇಟ್ ಮಾಡಿದ್ವು, ಮೀನಾ ಹತ್ಯೆ ಡಿಬೇಟ್ ಮಾಡಿದ್ವು. ನಾವು ಹೇಳುದು ಒಂದೊಂದು ಧರ್ಮದ ಏನು ಎಷ್ಟು ಕಡೆ ಒಂದು ಧಾರ್ಮಿಕ ಕ್ಷೇತ್ರಗಳಲ್ಲಿ ಧರ್ಮದಂಗಲುಗಳ ಬಗ್ಗೆ ಡಿಬೇಟ್ ಮಾಡಿದ್ವು. 1, 2 ಅಲ್ಲ, ಹೆಣ್ಣು ಮಕ್ಕಳ ಅತ್ಯಾಚಾರ ಬಗ್ಗೆ, ಅಪ್ರಾಪ್ತ ಬಾಲಕಿಯರ ಅತ್ಯಾಚಾರ ಬಗ್ಗೆ, ಅಥವಾ ಎಷ್ಟೊಂದು ಬಾರಿ ಈ ಬಾರಿ ಇಷ್ಟು ಕಂಟಿನ್ಯೂಸ್ ಆಗಿ ಮಾಡಿದ್ರು ಕೂಡ ಮಾನ್ಯ ಕಾಂಗ್ರೆಸ್ ವಕ್ತಾರರು ಎಲ್ಲೋ ಒಂದೆರಡು ಅಚಾತುರ್ಯ ಆಗಿದಾರಂತೆ. ವಕ್ತಾರೆ, ನಿಮ್ಗೆ ಇದು ಯಾವುದು ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ಹೆಣ್ಣು ಮಕ್ಕಳ ಜೀವದ ಬೆಲೆ ನಿಮ್ಗೆ ಅರ್ಥನೇ ಆಗ್ತಾ ಇಲ್ವಾ? ಅಸಮರ್ಥ ಸರ್ಕಾರ ಅಂತ 100 ಸರಿ ಹೇಳಿದ್ರೆ ನಿಮ್ಗೆ ಗೊತ್ತಾಗ್ತಾ ಇಲ್ವಾ? ಇಷ್ಟು ಸರಿ ಇಷ್ಟೆಲ್ಲ ಆದ್ರೂ ಇಷ್ಟು ಒಂದು ಕಡೆ ಅವರು ಫಯಾಜ್ ಒಂದು ಕಾಲೇಜಲ್ರಿ, ಅದು ಇನ್ನ ಕಣ್ಣೆದುರುಗಡೆ ಇದೆ, ಚುಚ್ಚಿ HOD ಬಾಗಿಲ ಎದುರುಗಡೆ ಸಾಯಿಸ್ತಾರೆ. ಕಣ್ಣೆದುರುಗಡೆ ನಡೆದ್ರು ಕೂಡ ನಾವು ತನಿಖೆ ನಡೀತಾ ಇದೆ ಅಂತ ಹೇಳ್ತಾರೆ. ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ಡಿಬೇಟ್ ಬ್ರೇಕ್ ಹೋಗ್ಬೇಕಾದ್ರೆ ನಾನು ಒಂದು ವಿಷಯ ರೇಸ್ ಮಾಡಿದ್ದೆ. ಹೌದು ಮೇಡಮ್, ಅವತ್ತು ಹತ್ಯೆ ಆದ್ಮೇಲೆ ಹೋರಾಟ ಮಾಡಿದ್ರಿ, ರೈಟ್? ಆ ಹೋರಾಟವನ್ನು ಎಲ್ಲಿ ನಾವು ಎಲ್ಲಾ ಜಿಲ್ಲಾ ಪಕ್ಷಗಳು ಹೋರಾಟ ಮಾಡಿವೆ. ನಾವು ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲೂ ಎಲ್ಲಾ ತಾಲೂಕು ಕೇಂದ್ರಗಳಲ್ಲೂ ಹೋರಾಟ ಮಾಡಿದ್ವಿ. ಈ ಸರ್ಕಾರಕ್ಕೆ ಕಿವಿ ಕೇಳಿಸಲ್ಲ, ಈ ಸರ್ಕಾರಕ್ಕೆ ನಾಚಿಕೆ ಮಾನ ಮರ್ಯಾದೆ ಇವರು ಒಪ್ಕೋಬೇಕು, ರಾಜೀನಾಮೆ ಕೊಟ್ಟು ಮನೆಗೆ ಮಾಡಿದ್ದಾರೆ. ಲೈಂಗಿಕ ದೌರ್ಜನ್ಯ ಬಿಜೆಪಿ ಎಂಪಿ ಬ್ರಿಜ್ ಭೂಷಣ್ ಮಾಡಿದ್ದಾರೆ. ನಿನ್ನೆ ಸಲ್ಲಿಸಿರುವ ಚಾರ್ಜ್ ಶೀಟ್ ಅಲ್ಲಿ ಸಾಬೀತಾಗಿದೆ. ನಮ್ಮ ದೇಶಕ್ಕೆ ಒಂದು ಹೆಮ್ಮೆ ತಂದಿರುವ ಬೇರೆ ಭಾಷೆ ಮಾತಾಡಬೇಕಾ? ಹಿಂಸೆ ಮಾಡಿದ್ದಾರೆ ಅಂತ ಚಾರ್ಜ್ ಶೀಟ್ ಅಲ್ಲಿ ಸಾಬೀತು ಮಾಡಿದ್ದಾರೆ. ನಿಮ್ಮ ಬಿಜೆಪಿ ಆಳ್ವಿಕೆ ಉತ್ತರ ಪ್ರದೇಶದಲ್ಲಿ ನಿಮಿಷಕ್ಕೊಂದು ಗಂಟೆಗೊಂದು ಮಹಿಳೆಯರ ಮೇಲೆ ನಿಂದನೆ ನಡೀತಾ ಇದೆ. ಉನ್ನಾವಲ್ಲಿ ಒಂದು ಹೆಣ್ಣು ಮಗುನ 4 ವರ್ಷದ ಹೆಣ್ಣು ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ವಿಷಯ ಮೇಡಮ್, ಒಂದ್ ನಿಮಿಷ. ಡೆತ್ ನೋಟ್ ಬರೆದ್ಬಿಟ್ಟು ಸರ್ಕಾರಿ ಅಧಿಕಾರಿಗಳ ಹತ್ಯೆ ಮಾಡ್ತಾ ಇದ್ರ, ಸರ್ಕಾರಿ ಅಧಿಕಾರಿಗಳು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಇಷ್ಟೆಲ್ಲ ನಡೆದ್ರು ಕೂಡ ಲಂಚ ಅದಕ್ಕೆ ಬ್ರೇಕ್ ಕೊಡಕ್ಕಾಗಿಲ್ಲ. ಸತ್ತವರ ಇವರಿಗೆ ಸರ್ ಕಶ್ಯಪ್ ಸರ್ ಒಂದೇ ವಿಷಯ ಕಲ್ಲಪ್ಪ ಹಂಡಿಬಾಗು ನಿಮ್ಮ ಸಿಟಿ ರವಿ ಅವರ ನೇತೃತ್ವದಲ್ಲಿ ಬಾಳೆಹೊನ್ನೂರಲ್ಲಿ ಏನಾಯ್ತು ಅಂತ ಮಾತಾಡ್ಬೇಕು. ಡಿಕೆ ರವಿ ಗಣಪತಿ ಹೆಣ ಇಟ್ಕೊಂಡು ಏನ್ ಮಾಡಿದ್ರೆ ಮಾತಾಡ್ಬೇಕು. ಡಿಕೆ ರವಿ ಗಣಪತಿ ಹೆಣ ಇಟ್ಕೊಂಡು ವಿಧಾನಸೌಧದ ಮುಂದೆ ನೀವು ಬಿಜೆಪಿ ಅವರು ಸರ್ ನಾವ್ ಇಲ್ಲೇನು ಯಾವುದೇ ವ್ಯಕ್ತಿ ಪರವಾಗಿ ಡಿಬೇಟ್ ನಿಂತಿಲ್ಲ ಸರ್. ಒಂದು ರಿಪೋರ್ಟ್ ಸಬ್ಮಿಟ್ ಮಾಡಿದ್ದು. ನಾನು ಹೇಳುದಿಷ್ಟೇ ಸರ್, ನೀವು ಕಿರಿಚಿ ಇಲ್ಲಿ ಭಾಷಣ ಕೇಳೋದ ಅವಶ್ಯಕತೆ ಇಲ್ಲ. ನಮ್ಮದು ಅಷ್ಟೇ, ನಾವು ಹೇಳ್ಬೇಕಲ್ವಾ? ನೀವು ಪಕ್ಷಾತೀತವಾಗಿ ನೀವು ಧರ್ಮದ ಬಣ್ಣ ಹಚ್ಚುದು ಬೇಡ, ಜಾತಿಯ ಬಣ್ಣ ಹಚ್ಚುದು ಬೇಡ. ಇಷ್ಟು ಜನ ಹೆಣ್ಮಕ್ಳ ಕೊಲೆ ಆಯ್ತು, ಇಷ್ಟು ಜನ ಹೆಣ್ಮಕ್ಳ ಹತ್ಯೆ ಆಯ್ತು, ಇಷ್ಟು ಜನ ಅಪ್ರಾಪ್ತ ಬಾಲಕಿಯರ ಲೈಂಗಿಕ ದೌರ್ಜನ್ಯ ಆಯ್ತು, ಇಷ್ಟು ಕಾಲೇಜುಗಳಲ್ಲಿ ಈ ತರ ಆಯ್ತು. ಎಲ್ಲಾದ್ರೂ ಒಂದು ಕಡೆ ನ್ಯಾಯ ಒದಗಿಸಿದ್ರ? ಅದನ್ನ ಕೇಳಿ ಅದಕ್ಕೆ ಉತ್ತರ ಕೊಡಿ ಸರ್, ಅದಕ್ಕೆ ಉತ್ತರ ಕೊಡಿ. ಅದಕ್ಕೆ ಉತ್ತರ ಕೊಡ್ತಾರೆ ಮೇಡಮ್. ಈಗ ಅದಕ್ಕೆ ಉತ್ತರ ತಗೊಳ್ಳೋಣ. ಯಾವ ಪ್ರಕರಣಕ್ಕೆ ನ್ಯಾಯ ಸಿಕ್ಕಿದೆ ಅಂತ ಕೇಳೋಣ. ಗೃಹ ಸಚಿವರೇ, ಇದೇ ರೀತಿ ಕಂಟಿನ್ಯೂ ಆದ್ರೆ ಬೀದಿಗಿಳಿದು ನಾವು ಮಾಡೇ ಮಾಡ್ತೀವಿ. ನಿಮಗೆ ಈಗ ಕನ್ನಡಿಗರಿಗೆ ಸರ್ ಒಂದೇನಂತಂದ್ರೆ ಇವತ್ತು ಮೇಡಮ್ ನಾನು ಮಾತಾಡ್ತೀನಿ. ಭ್ರಷ್ಟರು ಹೆಣ್ಣು ಪೀಡಿಕರು ತುಂಬಿದ್ದಾರೆ, ಅದ್ರ ಬಗ್ಗೆನೂ ಮಾತಾಡ್ಲಿ. ರಾಜ್ಯದ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡುವ ಒಂದು ಅಷ್ಟೊಂದು ಇದಿದೆ, ವ್ಯವಧಾನ ಇದ್ರೆ ಬಿಜೆಪಿಯಲ್ಲಿ ಎಷ್ಟು ಜನ ಹೆಣ್ಣು ಪೀಡಿಕರಿದ್ದಾರೆ ಅದ್ರ ಬಗ್ಗೆನೂ ಮಾತಾಡ್ಲಿ. ಎಷ್ಟು ಜನ ರೇಪಿಸ್ಟ್ಗಳಿಗೆ ಟಿಕೆಟ್ ಕೊಟ್ಟಿದ್ದಾರೆ, ಬ್ರಿಜ್ ಭೂಷಣ್ ಏನ್ ಮಾಡಿದ್ರು ಅಂತ ಅದ್ರ ಬಗ್ಗೆನೂ ಮಾತಾಡಿ. ಸ್ವಲ್ಪ ನಿಮ್ಗೆ ಹೆಣ್ಣು ಮಕ್ಕಳ ಮೇಲೆ ಸ್ವಲ್ಪ ಗೌರವ ಇದ್ರೆ ನಮ್ಮ ಇದು ಅಥ್ಲೆಟಿಕ್ಸ್ ಗೆ ಏನ್ ಮಾಡಿದ್ರು ಅಂತ ಸರ್ ಬ್ರಿಜ್ ಭೂಷಣ್ ಆದ್ರೇನು ಬಿಲ್ ಗೇಟ್ಸ್ ಆದ್ರೇನು ತಪ್ಪು ಮಾಡಿದ ಒಂದು ತಪ್ಪೆ ಯಾವನಾಗಿರ್ಲದು. ಒಂದ್ ಮಾತು ಸರ್, ವಿಷಯ ಇಷ್ಟೇ. ಸಮಾಜದ ಕಟ್ಟ ಕಡೆಯ ವ್ಯಕ್ತಿಯಿಂದ ಹಿಡಿದು ಸಮಾಜದ ಅಗ್ರಗಣ್ಯ ವ್ಯಕ್ತಿಗಳಿವರೆಗೂ ಕೂಡ ಯಾರು ತಪ್ಪು ಮಾಡಿದ್ರೆ ಅವ್ರ ವಿರುದ್ಧ ಶಿಕ್ಷೆ ಆಗ್ಬೇಕು ಅನ್ನೋದು, ಬ್ರಿಜ್ ಭೂಷಣ್ ಇರ್ಲಿ ಮತ್ತೊಬ್ಬರೇ ಇರ್ಲಿ, ಸರ್ಕಾರ ತೆಗೆದುಕೊಳ್ತಾ ಇದೆ ಅನ್ನೋದು ಉತ್ತರ ಬೇಕು. ಮೇಡಮ್ ಒಂದ್ ನಿಮಿಷ, ಇದು ರಾಜಕೀಯ ಆಗ್ತಾ ಇದೆ. ರಾಜಕೀಯ ಬೇಡ, ಸಾಮಾಜಿಕ ನ್ಯಾಯ ಬೇಕು. ಸಾಮಾಜಿಕವಾಗಿ ಮಾತಾಡೋಣ ಅಂತ ಹೇಳ್ತಾ ಇದ್ದೀನಿ. ಹೇಳುದಿಷ್ಟೇ, ಸಾಮಾಜಿಕ ಜವಾಬ್ದಾರಿ ಇವರಿಗೆ ಇದೆಯಾ? ಸಾಮಾಜಿಕ ರಾಜಕೀಯ ಬೇಡ ಸರ್. ಯಾವ ಪ್ರಕರಣ ನ್ಯಾಯ ಸಿಕ್ಕಿದೆ?
ರಾಜ್ಯದ ಪೊಲೀಸರ ಮೇಲೆ ನಂಬಿಕೆ ಇದೆ, ಅವರು ದಕ್ಷರು. ಯಾವ ನಂಬಿಕೆ ಇದೆ? ನೋಡಿ, ತುಮಕೂರಲ್ಲಿ ಏನ್ ಸರ್ ಆಯ್ತು ಹಾಗಾದ್ರೆ? ಯಾಕೆ ಸರ್ ತುಮಕೂರಲ್ಲಿ ಒಬ್ಬ ಅಮಾಯಕ ಹೆಣ್ಮಗಳ ಮೇಲೆ ನಿಮ್ಮ ಪೊಲೀಸ್ ಅಧಿಕಾರಿ DYSP ಅಧಿಕಾರಿ ಸರ್, ಅದ್ರ ಬಗ್ಗೆ DYSP ಅಧಿಕಾರಿ ಮಾತಾಡೋಣ. ಕ್ರಮ ಅದ್ರ ಆಯ್ತು. ಬಗ್ಗೆ ಯಾರು ಮಾತಾಡ್ತಾ ಇದ್ದಾರೆ ಇವತ್ತು? ಇವತ್ತು ತುಮಕೂರಲ್ಲಿ ನಡೆದಿರ್ತಕ್ಕಂಥ ಒಂದು ಇನ್ಸಿಡೆಂಟ್ ಅಲ್ಲಿ ಸಸ್ಪೆಂಡ್ ಮಾಡ್ತಕ್ಕಂಥದ್ದಲ್ಲ, ಇದಕ್ಕೆ ಕೂಡ ಕೊಟ್ಟಿರ್ತಕ್ಕಂಥವ್ರೆ. ನ್ಯಾಯ ಕೇಳಕ್ ಬರುವಂತ ನ್ಯಾಯಸ್ಥಾನದಲ್ಲಿ ಕಾಮಕಾಂಡ ಆಗಿದೆ ಅಂತಂದ್ರೆ ಸಸ್ಪೆಂಡ್ ಅನ್ನೋದೇ ಮಾನದಂಡನಾ? ಆಬ್ವಿಯಸ್ಲಿ ಸಸ್ಪೆಂಡ್ ಮಾಡಿ ಅವ್ರನ್ನ ಇಲಾಖೆ ಎಂಕ್ವೈರಿ ಮಾಡಿ ಅವ್ರನ್ನ ಕೆಲಸದಿಂದ ವಜಾ ಮಾಡಿ ಇನ್ನೊಬ್ಬ ಅಧಿಕಾರಿ ಆ ರೀತಿ ಮಾಡಬಾರ್ದು ಅನ್ನೋ ರೀತಿ ಏನ್ ಕ್ರಮ ಆಯ್ತು? ನಮ್ಮ ಸರ್ಕಾರ, ನಮ್ಮ ರಾಜ್ಯದಲ್ಲಿ ಪೊಲೀಸ್ ಇಲಾಖೆ ದಕ್ಷವಾಗಿ ಒಂದು ಹೆಣ್ಮಕ್ಳನ್ನ, ಮಹಿಳೆಯರನ್ನ, ರಾಜ್ಯದ 7.5 ಕೋಟಿ ಜನರನ್ನ ಕಾಪಾಡ್ತಾ ಇದ್ದಾರೆ. ಅದರಲ್ಲಿ ಒಂದು ಮಾತು, ಒಂದು ಮಾತನ್ನು ಮಾತಾಡ್ಬಿಡ್ತೀರಾ? ಇಲ್ಲ ಸರ್, 8 ತಿಂಗಳಿಂದ ದಯವಿಟ್ಟು ನಡೆದಿಲ್ಲ. ಇನ್ನು ಯಾಕೆ ನ್ಯಾಯ ಸಿಕ್ಕಿಲ್ಲ? ಸರ್ ನಾಗೇಂದ್ರ ಇನ್ನು ಸರ್ ನ್ಯಾಯ ಸಿಕ್ಕಿಲ್ಲ. ಒಂದ್ಸರಿ ಅವ್ರಿಗೆ ಅವಕಾಶ ನ್ಯಾಯ ಕೊಟ್ಬಿಡೋಣ. ಅವ್ರು ಕೊಡ್ಸಿದ್ರೆ ತಡವಾಗಿ ಬಂದು ಬೆಳಗಾವಿಯಲ್ಲಿ ಮಾತಾಡಕ್ಕೆ ನಾವು ಅವ್ರಿಗೆ ಆಯ್ತು. ಅವಕಾಶ ಆವಾಗ್ಲೇ ನೀವು ಆ ಥರ ಮಾಡಿದ್ರೆ ಕಾಂತಿ ಶೆಟ್ಟಿ ಮೇಡಮ್ ಏನ್ ಮಾತಾಡಿ. ಅವಕಾಶ ಕೊಡಿದ್ರಿ? ಇದಕ್ಕೆ ಉತ್ತರ ಕೊಡ್ಲಿ ಅವ್ರು. ನೀವು ಮಾಡಿದ್ರೆ ಈಗ ನಾನು ನೋಡಿ, ನೋಡಿಷ್ಟೇ. ಅವ್ರು ನೋಡು, ಒಂದು ತಡವಾಗಿ ಹೆಣ್ಣು ಬಂದಿದ್ದಾರೆ. ಹೇಳ್ತೀನಿ, ಇಷ್ಟು ಹತ್ಯೆಗಳು ನಡೀತಾ ಇದೆ. ನಿಮ್ಮ ಅವಧಿಯಲ್ಲಿ ಬಗ್ಗೆ ಸರ್ಕಾರ ಯಾಕೆ ಮಾತಾಡಿದ್ರೆ, ಕಣ್ಣು ಕೂತ್ಕೊಳ್ತಾ ನಿಮ್ಮ ಇದೆ? ಅವಧಿಯ ಬಗ್ಗೆ ಮಾತಾಡಿದ್ರೆ ನಿಮ್ಗೆ ಬೇಜಾರಾಗುತ್ತೆ. ನೋಡಿ, ಅದನ್ನ ನಮ್ಮ ಕೇಳ್ಬೋದು. ನಾನು ನಿಮ್ಮ ಹೇಳುದಿಷ್ಟೇ. ಪಕ್ಷದ ತಪ್ಪು MP, ಯಾವುದೇ ನಿಮ್ಮ ಪಕ್ಷ ಮಾಡ್ಲಿ, ಪಕ್ಷದ MP ನೀವು ಅದ್ರ ಬಗ್ಗೆ ನಾವೇನಾದ್ರೂ ವಹಿಸ್ಕೊಂಡು ಮಾತಾಡ್ತೀರಾ? ಹೇಳಿದ್ರು, ಉತ್ತರ ಪಕ್ಷ ಪ್ರದೇಶ್ ಸರ್ ಯಾರೇ ಆಗಿರ್ಲಿ ಸರ್, ನಾವು ಪಕ್ಷದ ಅದನ್ನ ಯಾವುದೇ ವಹಿಸ್ಕೊಂಡು ವ್ಯಕ್ತಿ ಮಾತಾಡ್ತಾ ಆಗಲಿ ಇಲ್ಲ ಅದು ರೀ. ತಗೊಳ್ಬೇಡಿ, ದರ್ಶನ್ ಕಂಪ್ಲೀಟ್ ಆಗಿ ತಗೊಳ್ಳಿ. ದರ್ಶನ್ ನಾ ಬೇಡ ಅಂತನ್ನಲ್ಲ. ದರ್ಶನ್ ಅವರೇ, ನಾನು ಹೇಳೋದಿಷ್ಟೇ. ನೋಡಿ, ನಾವು ಯಾವುದೇ ಒಂದು ನೋಡಿ, ಇಲ್ಲಿ ಪಕ್ಷದ ಯಾರು ಬಗ್ಗೆ ನೋಡಿ, ಅಥವಾ ಯಾರೋ ಒಬ್ರು ನೋಡಿ, ಪಕ್ಷದಲ್ಲಿ ನಾವು ಮಾಡಿದ್ದಾರೆ, ಅದು ಆಗಿರುವ- ಸರಿ ಅಂತ ನಾನು ಹೇಳ್ತಾ ಇಲ್ಲ. ಆಗಿರುವ ನೀವ್ ಹೇಳಿದಾಗ ನಾನು ಮಾತಾಡ್ತಿಲ್ಲ. ಅನಾಹುತದ ನಾನು ಬಗ್ಗೆ ಹೇಳೋದು ನಾವು ಸಾಮಾಜಿಕ ನ್ಯಾಯ ಬಗ್ಗೆ ನಿಮ್ಗೆ ಜವಾಬ್ದಾರಿ ಇದೆಯಾ? ಆಗ್ಬಾರ್ದಾಗಿತ್ತು. ಜವಾಬ್ದಾರಿ ಇದೆಯಾ? ಇಷ್ಟು BJP ಅಹಿತಕರ ಅವರಿಗೆ ಹೆಣ್ಣು ಘಟನೆಗಳು ಮಕ್ಕಳ ನಡೀತಾ ಇದೆ, ಬಗ್ಗೆ ಏನ್ ಮಾಡ್ತಾ ಇದ್ದೀರಾ? ನೈತಿಕತೆ ಇಲ್ಲ. ಯಾಕಂದ್ರೆ ಬಿಜೆಪಿ ಅವರಿಗೆ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡುವ ನೈತಿಕತೆ ಇಲ್ಲ. ಕಶ್ಯಪ್ ಅವರೇ, ಒಂದ್ ನಿಮಿಷ ಕಶ್ಯಪ್ ಮಾತಾಡ್ ಅವರೇ. ಕಂಟಿನ್ಯೂ ಮಾಡ್ಬಿಡ್ತೀನಿ, ನೀವು ಆಮೇಲೆ ಸರ್, ಮಾತಾಡಿ. ಸರ್, ಸರ್. ಸಮಾಜದ್ರೋಹಿ ಘಟನೆಗಳು, ಇಷ್ಟು ಅಹಿತಕರ ಘಟನೆಗಳು ನೋಡಿ, ಯಾವ್ದು ನಾವು ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ಆಗಿರುವ ಘಟನೆ ಬಗ್ಗೆ ಕಣ್ಣಿಗೆ ಕಾಣಿಸ್ತಾ ಖಂಡಿಸ್ತೀವಿ. ಇಲ್ವಾ? ನಾಗೇಂದ್ರ ಪ್ರಸಾದ್ ಸರ್. ಆಗಿರುವ ಘಟನೆ ಬಗ್ಗೆ ಖಂಡಿಸ್ತೀವಿ, ಆಗಿರೋ ಘಟನೆ ಬಗ್ಗೆ ಖಂಡಿಸ್ತೀವಿ. ನಾವು ಆಕ್ಷನ್ ತಗೋತೀವಿ. ಆದರೆ ಬಿಜೆಪಿ ಅವರಿಗೆ ರಾಜಕೀಯ ಮಾಡುವ ನೈತಿಕತೆ ಇಲ್ಲ. ಅವರು ದಿವಾಳಿತನ ತಗೊಂಡಿದ್ದಾರೆ. ಸರ್, ಆಯ್ತು ಸರ್, ಕಶ್ಯಪ್ ಸರ್. 480 ಜನ ಬಿಜೆಪಿ ಬಿ ಫಾರಂ 2024 ಟಿಕೆಟ್ ಭಾರತೀಯ ಮತ್ತೆ ಅಲ್ಲಿಗೆ ಜನತಾ ವಿಷಯ ಪಾರ್ಟಿ 20 ಸರಿ ಪ್ರಸ್ತಾಪ ಆಯ್ತು ಸರ್. ರೇಪಿಸ್ಟ್ಗಳಿದ್ದಾರೆ. ವಿಷಯ 20 ಸರಿ ಪ್ರಸ್ತಾಪ ಆಯ್ತು ಸರ್. ಇದ್ದಾರೆ. ವಿಷಯ 20 ಸರಿ ಪ್ರಸ್ತಾಪ ಆಯ್ತು. ಆಯ್ತು ಸರ್. obviously ಅದನ್ನು ಮಾತಾಡ್ಬೇಕಲ್ಲ ಒಂದು ನಾವು. ಒಂದು ಮೇಡಮ್ ಸೆಕೆಂಡ್ ಇಲ್ಲ ಮೇಡಮ್, ನಾಗೇಂದ್ರ ಪ್ರಸಾದ್ ನೀವು ಸರ್ ಟೈಮ್ ಆವಾಗ್ಲಿಂದ ಈಗ. ನೀವು ನಾಗೇಂದ್ರ ಪ್ರಸಾದ್ ಸರ್ ಟೈಮ್ ಈಗ. ಮೇಡಮ್ ಪ್ಲೀಸ್ ಮೇಡಮ್, ಮೇಡಮ್ ಇಲ್ಲ ಮೇಡಮ್, ನಾನು ಕೊಡ್ತೀನಿ ಮೇಡಮ್, ನಾನು ಅವಕಾಶ ಕೊಡ್ತೀನಿ ಮೇಡಮ್, ಪ್ಲೀಸ್ ದಯವಿಟ್ಟು ಮಾತಾಡೋದ್ರಲ್ಲಿ ಅರ್ಥ ಇದೆಯಾ? ನಾವು ಮೇಡಮ್, ಇಷ್ಟು ಕೇಳಿದ್ರು ನಾನು ಇಲ್ಲಿ ಕೂತಿದ್ದೀನಿ ಆದ್ರೂ ಇಲ್ಲ ಅಂತಂದ್ರೆ ಅಂದ್ರೆ ನನಗೂ ಅರ್ಥ ಕೂಡ ಇದೆಯಾ ಅವರು? ಅವಕಾಶ ಕೊಡಬೇಕಾದ ಸಂದರ್ಭಗಳು ಬಂದಾಗ ನಾನು ಯಾರಿಗೆ ಕೊಡ್ಬೇಕು ಅವ್ರಿಗೆ ಕೊಡ್ತೀನಿ ಮೇಡಮ್. ನಾಗೇಂದ್ರ ಪ್ರಸಾದ್ ಸರ್ ಸರ್, ನಿಮ್ಗೆ ಒಂದು ಮಾತನ್ನು ಸ್ಪಷ್ಟವಾಗಿ ಹೇಳ್ತೀನಿ. ರಾಜ್ ಟಿವಿ ಅವರು ಇವತ್ತು ಮಾಧ್ಯಮದಲ್ಲಿ ಒಂದು ಒಳ್ಳೆ ಹೆಜ್ಜೆನ ಮುಂದಕ್ಕೆ ಇಟ್ಟಿದ್ದೀರಿ. ಇಲ್ಲಿ JDS, ಕಾಂಗ್ರೆಸ್, ಬಿಜೆಪಿ ನಮ್ಮವರು ತಮ್ಮವರು ಅಂತಕ್ಕಂಥ ಮಾತಿಲ್ಲ. ಅದ್ರ ನಾವು ಹೊರತಾಗಿ ಹೇಳ್ತಾ ಇರ್ತಕ್ಕಂಥ ಇವತ್ತು ಹೊರತಾಗಿ ಮಾತಾಡಬೇಕಾಗಿರ್ತಕ್ಕಂಥದ್ದು ಸಾರ್ವಜನಿಕರ ಸೇಫ್ಟಿ ಬಗ್ಗೆ ನಾವು ಮಾತಾಡಬೇಕು. ಅದು ಯಾವುದೇ ಪಕ್ಷ, ಯಾವುದೇ ಜಾತಿ, ಯಾವುದೇ ಧರ್ಮ ಆಗಿರಲಿ, ಸಾರ್ವಜನಿಕರಿಗೆ ನಾವೆಷ್ಟು ಸೇಫ್ಟಿ ಕೊಡ್ತಾ ಇದ್ದೀವಿ ಅಂತಕ್ಕಂಥ ನಾನು ಆಗಲೇ ಕಾಂಗ್ರೆಸ್ ವಕ್ತಾರರಿಗೆ ಹೇಳಿದೆ. 136 ಜನ ಯಾಕೆ ಗೆಲ್ಸ್ಕೊಟ್ರು ಅಂತಂದ್ರೆ ನಿಮ್ಮ ಮೇಲೆ ಆ ಭರವಸೆ ಇತ್ತು. ರಾಜ್ಯದಲ್ಲಿ ಪುಟ್ಟ ಮಕ್ಕಳ ಮೇಲೆ ಅತ್ಯಾಚಾರ ನಡೆಯುತ್ತೆ ಅಂತಂದ್ರೆ ಹಾಗಾದ್ರೆ ಈ ಸಾರ್ವಜನಿಕರಿಗೆ ನೀವು ಕೊಟ್ಟಿರ್ತಕ್ಕಂಥ ಕೊಡುಗೆ ಏನು? ಮತ್ತೆ ಯಾವುದೇ ಇಲಾಖೆಗೆ ನೀವು ಹೋಗಿ ನ್ಯಾಯ ಕೇಳಕ್ಕೆ ಹೋದ್ರೆ ಆ ನ್ಯಾಯ ಕೇಳಕ್ಕೆ ಹೋಗಿರೋ ಮೇಲೆ ದಬ್ಬಾಳಿಕೆಗಳು ನಡೀತಾ ಇದೆ. ಇವತ್ತು ನೋಡ್ತಿದ್ದೀರ ತಾವೇನೆ, ಕಾಂಟ್ರಾಕ್ಟರ್ಗಳು ಏನಂತ ಹೇಳ್ತಿದ್ದಾರೆ, ನಮ್ಮ ಮೇಲೆ ದಬ್ಬಾಳಿಕೆ ನಡೀತಾ ಇದೆ ಅಂತಕ್ಕಂಥದ್ದನ್ನ. ಯಾವ ಸರ್ಕಾರಿ ಅಧಿಕಾರಿಗಳ ಹತ್ರಕ್ಕೆ ಹೋಗಿ ನಮ್ಮ ಮೇಲೆ ದಬ್ಬಾಳಿಕೆ ನಡೀತೆ ಅಂತಾರೆ, ಸಾರ್ವಜನಿಕರ ಹತ್ರಕ್ಕೆ ಹೋಗಿ ದಬ್ಬಾಳಿಕೆ ನಡೆಯುತ್ತೆ ಅಂತಾರೆ. ಹಾಗಾದ್ರೆ ನಿಮ್ಮ ರಾಜಕಾರಣಿಗಳು ಬಿಜೆಪಿ ಅವರಿಗೆ ಕ್ವಿಕ್ ಆಗಿ ಸರ್ ಪ್ಲೀಸ್, ಟೈಮ್ ಇಲ್ಲ ಸರ್. ಬಿಜೆಪಿ ಅವರಿಗೆ JDS ಅವರಿಗೆ ಮಹಿಳೆ ಮೇಲೆ ನಡೀತಿರುವ ಅತ್ಯಾಚಾರದ ಬಗ್ಗೆ ಮಾತಾಡುವ ನೈತಿಕತೆ ಇಲ್ಲ. ಥ್ಯಾಂಕ್ ಯು ಸರ್. ಇದುವರೆಗೂ ಕೂಡ ಡಿಬೇಟ್ ಅಲ್ಲಿ ಭಾಗವಹಿಸಿದಂತ ಕಶ್ಯಪ್ ನಂದನ್ ಸರ್, ಇದುವರೆಗೂ ಕೂಡ ಡಿಬೇಟ್ ಅಲ್ಲಿ ಭಾಗವಹಿಸಿದಂತ ಕಶ್ಯಪ್ ನಂದನ್ ಸರ್ ಹಾಗೂ ನಾಗೇಂದ್ರ ಪ್ರಸಾದ್ ಸರ್ ಹಾಗೂ ಕಾಂತಿ ಶೆಟ್ಟಿ ಮೇಡಮ್ ಧನ್ಯವಾದಗಳು. ಒಟ್ಟಿನಲ್ಲಿ ವೀಕ್ಷಕರೇ, ಇವತ್ತು ಈ ಕಾರ್ಯಕ್ರಮದಲ್ಲಿ ನಾವು ಮುಖ್ಯವಾಗಿ ಮಾತಾಡ್ತಾ ಇರ್ತಕ್ಕಂಥದ್ದು ಸಮಾಜದಲ್ಲಿ ಆಗ್ತಕ್ಕಂಥ ಈ ಒಂದು 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 ರೀತಿಯಾದಂಥ ಭಯದ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಈ ಬಗ್ಗೆ ಮಾತಾಡ್ತಾ ಇದ್ವಿ. ಇಲ್ಲಿ BJP, ಕಾಂಗ್ರೆಸ್, JDS ಅಥವಾ ಯಾರೋ MP-ನೋ MLA-ನೋ ಅಥವಾ CM ಅಥವಾ DCM ಅಥವಾ ಯಾರೇ ಇರಲಿ, ಪೊಲೀಸು, ಮತ್ತೊಂದು ಮಗದೊಂದು ಡಾಕ್ಟ್ರು, ಯಾರೇ ಆಗಿರಲಿ, ಯಾರೇ ತಪ್ಪು ಮಾಡಿದ್ರು ಕೂಡ ತಪ್ಪೇ. ಅವ್ರ ವಿರುದ್ಧ ಅತಿ ಕಠಿಣ ಶಿಕ್ಷೆ ಆಗಬೇಕು. ಒಬ್ಬ 5 ವರ್ಷದ ಅಪ್ರಾಪ್ತ ಬಾಲಕಿಯ ಲೈಂಗಿಕ ದೌರ್ಜನ್ಯ ಕಿರುಕುಳಕ್ಕೊಳಗಾಗಿ ಸತ್ತೋಗ್ತಾಳೆ ಅಂತಂದ್ರೆ ಆ ಕ್ರಿಮಿಗೆ ಎಂಥ ಮದ್ದು ಕೊಡಬೇಕು ಅಂದ್ರೆ, ಸಮಾಜದಲ್ಲಿ ಇನ್ನೊಂದು ಕ್ರಿಮಿ ಅಂಥದ್ದು ಉಟ್ಕೊಳ್ಬೇಕು ಅಂತಂದ್ರೆ ಇನ್ನೊಂದು ಸರಿ 3 ಸರಿ ನೆನೆಸ್ಕೊಳ್ಬೇಕು. ಅಂಥ ಒಂದು
ಕ್ರಿಮಿಯನ್ನ ಅಂತ ಒಂದು ಶಿಕ್ಷೆಗೆ ಒಳಪಡಿಸುವಂತ ಶಿಸ್ತಿನ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಬೇಕು. ಆ ರೀತಿ ವ್ಯವಧಾನ ಬರಲಿ ರಾಜಕಾರಣಿಗಳಲ್ಲಿ. ನಾಗೇಂದ್ರ ಪ್ರಸಾದ್ ಸರ್ ಕೊನೆಗೆ ಮಾತಾಡಿದ್ರು, ಇಲ್ಲಿ ಪಕ್ಷವನ್ನ ಸೈಡ್ಗಿಟ್ಟು ಮಾತಾಡೋಣ, ಒಬ್ಬ ಸಾಮಾನ್ಯ ವ್ಯಕ್ತಿ ತರ ಮಾತಾಡೋಣ, ಆ ರೀತಿ ಬೆಳವಣಿಗೆ ಮನಸ್ಥಿತಿ ನಮ್ಮಲ್ಲಿ ಬರಬೇಕು ಅನ್ನುವಂಥ ಮಾತನ್ನ ಹೇಳಿದ್ರು. ಅಂತ ಬೆಳವಣಿಗೆಗಳು ಆಗಲಿ ಅನ್ನುವಂಥ ನಿರೀಕ್ಷೆಯನ್ನು ನಾವು ಮಾಡ್ತೀವಿ. ಯಾಕೆಂತಂದ್ರೆ ಪಕ್ಷಾತೀತವಾಗಿ ಈ ಒಂದು ಸಮಾಜದಲ್ಲಿ ಆಗ್ತಕ್ಕಂಥ ಇಂಥ ಒಂದು ಘಟನೆಗಳಿಗೆ ನಾವು ನ್ಯಾಯ ಒದಗಿಸ್ಕೊಡ್ತೀವಿ ಅನ್ನುವಂಥ ಭರವಸೆ ಎಲ್ಲಿವರೆಗೂ ರಾಜಕಾರಣಿಗಳಲ್ಲಿ ಮೂಡಲ್ವೋ ಅಲ್ಲಿವರೆಗೂ ಕೂಡ ಸಮಾಜ ಬದಲಾಗೋದಿಲ್ಲ, ಕ್ರೈಮ್ ರೇಟ್ ಕಡಿಮೆ ಆಗೋದಿಲ್ಲ, ಕಾನೂನು ಸುವ್ಯವಸ್ಥೆ ಸರಿ ಹೋಗೋದಿಲ್ಲ. ಸೊ ಈ ಕಾರಣಕ್ಕಾಗಿ ಹೇಳ್ತಾ ಇದ್ದೀವಿ, ದಯವಿಟ್ಟು ಇವತ್ತು ರಾಜಕೀಯವನ್ನ ಇಂಥ ಪ್ರಕರಣಗಳಲ್ಲಿ ದಯವಿಟ್ಟು ದೂರ ಇಟ್ಟು, ಬಿಜೆಪಿ ಅವಧಿಯಲ್ಲಿ ಅತ್ಯಾಚಾರ ಆಗಿಲ್ಲ ಚಿಕ್ಕ ಮಕ್ಕಳ ಮೇಲೆ, ಹಂಗಂತ ಕಾಂಗ್ರೆಸ್ ಅವಧಿಯಲ್ಲಿ ಚಿಕ್ಕ ಮಕ್ಕಳ ಮೇಲೆ ಅತ್ಯಾಚಾರ ಆಗಬೇಕು ಅಂತಿದ್ಯಾ? ಇಲ್ವಲ್ಲ. ನಾವು ಅದನ್ನ ಹದ್ದುಬಸ್ತಿಗೆ ತರ್ತೀವಿ ಅನ್ನುವಂಥ ಆಶ್ವಾಸನೆ ಕೊಡುವಂಥ ಬೆಳವಣಿಗೆ ರಾಜಕೀಯವಾಗಿ ಬೆಳೀಲಿ ಅನ್ನುವಂಥ ಅಪೇಕ್ಷೆಯನ್ನು ಇಡ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇದಾಗಿತ್ತು ಇದುವರೆಗಿನ ಡಿಬೇಟ್. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ರಾಜ್ ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಧ್ವನಿ.